ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಮೊಡವೆಗಳು ನಂಬಲಾಗದಷ್ಟು ಪ್ರಚಲಿತದಲ್ಲಿರುವ ಚರ್ಮದ ಸ್ಥಿತಿಯಾಗಿದ್ದು, ಇದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ದಿಗ್ಭ್ರಮೆಗೊಳಿಸುವ ಸಂಖ್ಯೆಯ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಪ್ರತಿ ವರ್ಷ ಸುಮಾರು 50 ಮಿಲಿಯನ್ ಅಮೆರಿಕನ್ನರು ಮೊಡವೆಗಳಿಂದ ಬಳಲುತ್ತಿದ್ದಾರೆ. ಇದು ದೇಶದ ಅತ್ಯಂತ ಸಾಮಾನ್ಯ ಚರ್ಮದ ಕಾಯಿಲೆಯಾಗಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಿದೆ. ಈ ದೀರ್ಘಕಾಲದ ಉರಿಯೂತದ ಅಸ್ವಸ್ಥತೆಯು ಪ್ರಾಥಮಿಕವಾಗಿ ಹದಿಹರೆಯದವರು ಮತ್ತು ಯುವ ವಯಸ್ಕರನ್ನು ಗುರಿಯಾಗಿಸುತ್ತದೆ, ತೊಂದರೆಯನ್ನು ಉಂಟುಮಾಡುತ್ತದೆ ಮತ್ತು ಅವರ ಸ್ವಾಭಿಮಾನದ ಮೇಲೆ ಪ್ರಭಾವ ಬೀರುತ್ತದೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮೊಡವೆಗಳು, ಚೀಲಗಳು ಅಥವಾ ಗಂಟುಗಳಂತಹ ವಿವಿಧ ರೀತಿಯ ಕಲೆಗಳಿಂದ ಗುಣಲಕ್ಷಣಗಳನ್ನು ಹೊಂದಿದೆ. ಮೊಡವೆಗಳು ಎಣ್ಣೆಯ ಅತಿಯಾದ ಉತ್ಪಾದನೆ ಮತ್ತು ಕೂದಲು ಕಿರುಚೀಲಗಳನ್ನು ಮುಚ್ಚಿಹಾಕುವ ಸತ್ತ ಚರ್ಮದ ಕೋಶಗಳಿಂದ ಉಂಟಾಗುತ್ತದೆ. ಪ್ರೌಢಾವಸ್ಥೆಯ ಸಮಯದಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಈ ಹೆಚ್ಚುವರಿ ತೈಲ ಉತ್ಪಾದನೆಯನ್ನು ಪ್ರಚೋದಿಸುತ್ತದೆ. ಇದು ಮೊಡವೆಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ. ಆದಾಗ್ಯೂ, ಜೆನೆಟಿಕ್ಸ್, ಒತ್ತಡದ ಮಟ್ಟಗಳು, ಆಹಾರದ ಆಯ್ಕೆಗಳು ಅಥವಾ ಕೆಲವು ಔಷಧಿಗಳಂತಹ ಅಂಶಗಳಿಂದಾಗಿ ಈ ಸ್ಥಿತಿಯು ಎಲ್ಲಾ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀರಬಹುದು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಸೋರಿಯಾಸಿಸ್ ಒಂದು ಸ್ವಯಂ ನಿರೋಧಕ ಚರ್ಮದ ಕಾಯಿಲೆಯಾಗಿದ್ದು, ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ. ಚರ್ಮದ ಮೇಲೆ ಕೆಂಪು, ಚಿಪ್ಪುಗಳುಳ್ಳ ತೇಪೆಗಳನ್ನು ಉಂಟುಮಾಡುತ್ತದೆ. ಆದಾಗ್ಯೂ, ಈ ದೀರ್ಘಕಾಲದ ಸ್ಥಿತಿಯು ಕೀಲುಗಳ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತದೆ ಎಂಬುದು ಅನೇಕ ಜನರಿಗೆ ತಿಳಿದಿಲ್ಲ. ಸೋರಿಯಾಟಿಕ್ ಸಂಧಿವಾತ, ಉರಿಯೂತದ ಸಂಧಿವಾತದ ಒಂದು ರೂಪ. ಸಾಮಾನ್ಯವಾಗಿ ಸೋರಿಯಾಸಿಸ್ ಜೊತೆಗೂಡಿರುತ್ತದೆ ಮತ್ತು ಕೀಲುಗಳಲ್ಲಿ ನೋವು, ಓತ ಮತ್ತು ಬಿಗಿತವನ್ನು ಉಂಟುಮಾಡಬಹುದು. ಸೋರಿಯಾಸಿಸ್ ಮತ್ತು ಸೋರಿಯಾಟಿಕ್ ಸಂಧಿವಾತದ ನಡುವಿನ ನಿಖರವಾದ ಸಂಬಂಧವನ್ನು ಇನ್ನೂ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲಾಗಿಲ್ಲ. ಎರಡೂ ಪರಿಸ್ಥಿತಿಗಳು ಸಾಮಾನ್ಯ ಆನುವಂಶಿಕ ಆಧಾರವನ್ನು ಹಂಚಿಕೊಳ್ಳುತ್ತವೆ ಮತ್ತು ಒತ್ತಡ ಅಥವಾ ಸೋಂಕುಗಳಂತಹ ಪರಿಸರ ಅಂಶಗಳಿಂದ ಪ್ರಚೋದಿಸಲ್ಪಡುತ್ತವೆ ಎಂದು ನಂಬಲಾಗಿದೆ. ಕೆಲವು ಸಂದರ್ಭಗಳಲ್ಲಿ ಗೋಚರ ಚರ್ಮದ ರೋಗಲಕ್ಷಣಗಳು ಪ್ರಾರಂಭವಾಗುವ ಮೊದಲು ಸೋರಿಯಾಟಿಕ್ ಸಂಧಿವಾತವು ಬೆಳೆಯಬಹುದು. ಜಂಟಿ ಸಮಸ್ಯೆಗಳನ್ನು ಅಭಿವೃದ್ಧಿಪಡಿಸುವ ಅಪಾಯದಲ್ಲಿರುವ ಸೋರಿಯಾಸಿಸ್ ಹೊಂದಿರುವ ವ್ಯಕ್ತಿಗಳಿಗೆ ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಯ ಪ್ರಾಮುಖ್ಯತೆಯನ್ನು ಇದು ಎತ್ತಿ ತೋರಿಸುತ್ತದೆ. ದುರದೃಷ್ಟವಶಾತ್, ಸೋರಿಯಾಟಿಕ್ ಸಂಧಿವಾತವು ಚಿಕಿತ್ಸೆ ನೀಡದೆ ಬಿಟ್ಟರೆ ಶಾಶ್ವತ ಜಂಟಿ ಹಾನಿಗೆ ಕಾರಣವಾಗಬಹುದು. ಅಟೋಪಿಕ್ ಡರ್ಮಟೈಟಿಸ್ ಅನ್ನು ಸಾಮಾನ್ಯವಾಗಿ ಎಸ್ಜಿಮಾ ಎಂದು ಕರೆಯಲಾಗುತ್ತದೆ. ಇದು ಬಾಲ್ಯದಲ್ಲಿ ಸಾಮಾನ್ಯವಾಗಿ ಪ್ರಾರಂಭವಾಗುತ್ತದೆ ಮತ್ತು ಚರ್ಮದ ತುರಿಕೆ ಮತ್ತು ಉರಿಯೂತದ ತೇಪೆಗಳಿಂದ ಗುಣಲಕ್ಷಣಗಳನ್ನು ಹೊಂದಿರುವ ದೀರ್ಘಕಾಲದ ಚರ್ಮದ ಸ್ಥಿತಿಯಾಗಿದೆ. ಇದು ಪ್ರಪಂಚದಾದ್ಯಂತ ಸುಮಾರು 10-20% ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಪ್ರೌಢಾವಸ್ಥೆಯಲ್ಲಿ ಉಳಿಯಬಹುದು. ಅಟೋಪಿಕ್ ಡರ್ಮಟೈಟಿಸ್ನ ನಿಖರವಾದ ಕಾರಣವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲಾಗಿಲ್ಲ, ಆದರೆ ಇದು ಆನುವಂಶಿಕ ಪ್ರವೃತ್ತಿ ಮತ್ತು ಪರಿಸರ ಅಂಶಗಳ ಸಂಯೋಜನೆ ಎಂದು ನಂಬಲಾಗಿದೆ. ಅಟೋಪಿಕ್ ಡರ್ಮಟೈಟಿಸ್ಗೆ ಸಂಬಂಧಿಸಿದ ಒಂದು ಪ್ರಮುಖ ಅಂಶವೆಂದರೆ ಆಸ್ತಮಾ ಮತ್ತು ಅಲರ್ಜಿಗಳ ಕುಟುಂಬದ ಇತಿಹಾಸ. ಈ ಪರಿಸ್ಥಿತಿಗಳ ಕುಟುಂಬದ ಇತಿಹಾಸ ಹೊಂದಿರುವ ವ್ಯಕ್ತಿಗಳು ಎಸ್ಜಿಮಾವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆ ಎಂದು ಸಂಶೋಧನೆ ತೋರಿಸಿದೆ. ಈ ಪರಿಸ್ಥಿತಿಗಳ ನಡುವೆ ಹಂಚಿಕೆಯ ಆನುವಂಶಿಕ ಅಂಶಗಳು ಇರಬಹುದು ಎಂದು ಇದು ಸೂಚಿಸುತ್ತದೆ, ಆದರೂ ಒಳಗೊಂಡಿರುವ ನಿರ್ದಿಷ್ಟ ಜೀನ್ಗಳನ್ನು ಇನ್ನೂ ಗುರುತಿಸಲಾಗಿಲ್ಲ. ಹೆಚ್ಚುವರಿಯಾಗಿ, ಪರಿಸರದಲ್ಲಿ ಕೆಲವು ಅಲರ್ಜಿನ್ಗಳು ಅಥವಾ ಉದ್ರೇಕಕಾರಿಗಳಿಗೆ ಒಡ್ಡಿಕೊಳ್ಳುವುದರಿಂದ ಅಟೋಪಿಕ್ ಡರ್ಮಟೈಟಿಸ್ ಹೊಂದಿರುವ ವ್ಯಕ್ತಿಗಳಲ್ಲಿ ರೋಗಲಕ್ಷಣಗಳನ್ನು ಪ್ರಚೋದಿಸಬಹುದು ಅಥವಾ ಉಲ್ಬಣಗೊಳಿಸಬಹುದು. ಚರ್ಮದ ಕ್ಯಾನ್ಸರ್ನ ಮಾರಣಾಂತಿಕ ರೂಪಗಳಲ್ಲಿ ಒಂದಾದ ಮೆಲನೋಮಾ ಇತ್ತೀಚಿನ ವರ್ಷಗಳಲ್ಲಿ ಬೆಳೆಯುತ್ತಿರುವ ಕಾಳಜಿಯಾಗಿದೆ. ಅದರ ಆಕ್ರಮಣಕಾರಿ ಸ್ವಭಾವ ಮತ್ತು ದೇಹದ ಇತರ ಭಾಗಗಳಿಗೆ ತ್ವರಿತವಾಗಿ ಹರಡುವ ಸಾಮರ್ಥ್ಯದೊಂದಿಗೆ, ಮೆಲನೋಮವು ಪ್ರಪಂಚದಾದ್ಯಂತದ ವ್ಯಕ್ತಿಗಳಿಗೆ ಗಮನಾರ್ಹ ಅಪಾಯವನ್ನುಂಟು ಮಾಡುತ್ತದೆ. ಆದಾಗ್ಯೂ, ಈ ರೋಗದ ವಿರುದ್ಧದ ಹೋರಾಟದಲ್ಲಿ ಭರವಸೆ ಇದೆ, ಏಕೆಂದರೆ ಇದು ಆರಂಭಿಕ ಪತ್ತೆಯಾದರೆ ಹೆಚ್ಚು ಚಿಕಿತ್ಸೆ ನೀಡಬಹುದಾಗಿದೆ. ಯಶಸ್ವಿ ಚಿಕಿತ್ಸೆಯ ಕೀಲಿಯು ಆರಂಭಿಕ ಪತ್ತೆ ಮತ್ತು ತ್ವರಿತ ಹಸ್ತಕ್ಷೇಪದಲ್ಲಿದೆ. ಚರ್ಮದ ಮೇಲೆ ಯಾವುದೇ ಅನುಮಾನಾಸ್ಪದ ಮೋಲ್ ಅಥವಾ ಗಾಯಗಳನ್ನು ಗುರುತಿಸಲು ನಿಯಮಿತ ಸ್ವಯಂ
ಪರೀಕ್ಷೆಗಳು ನಿರ್ಣಾಯಕವಾಗಿವೆ. ಇವುಗಳನ್ನು ಅನಿಯಮಿತ ಗಡಿಗಳು, ಅಸಮಪಾರ್ಶ್ವದ ಆಕಾರಗಳು ಅಥವಾ ಕಾಲಾನಂತರದಲ್ಲಿ ಬಣ್ಣ ಅಥವಾ ಗಾತ್ರದಲ್ಲಿನ ಬದಲಾವಣೆಗಳಿಂದ ನಿರೂಪಿಸಬಹುದು. ಯಾವುದೇ ಅಸಹಜತೆಗಳು ಕಂಡುಬಂದರೆ ಹೆಚ್ಚಿನ ಮೌಲ್ಯಮಾಪನ ಮತ್ತು ಸಂಭಾವ್ಯ ಬಯಾಪ್ಸಿಗಾಗಿ ತಕ್ಷಣದ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ಅತ್ಯಗತ್ಯ. ಅದೃಷ್ಟವಶಾತ್ ವೈದ್ಯಕೀಯ ತಂತ್ರಜ್ಞಾನದಲ್ಲಿನ ಪ್ರಗತಿಗಳು ಮೆಲನೋಮ ರೋಗಿಗಳಿಗೆ ವಿವಿಧ ಪರಿಣಾಮಕಾರಿ ಚಿಕಿತ್ಸಾ ಆಯ್ಕೆಗಳಿಗೆ ಕಾರಣವಾಗಿವೆ. ಚರ್ಮ ಮತ್ತು ಸುತ್ತಮುತ್ತಲಿನ ಅಂಗಾಂಶಗಳಿಂದ ಕ್ಯಾನ್ಸರ್ ಕೋಶಗಳನ್ನು ತೆಗೆದುಹಾಕಲು ಶಸ್ತ್ರಚಿಕಿತ್ಸೆಯು ಪ್ರಾಥಮಿಕ ವಿಧಾನವಾಗಿದೆ. ರೋಸೇಸಿಯಾ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ದೀರ್ಘಕಾಲದ ಚರ್ಮದ ಸ್ಥಿತಿ. ಅದರ ವಿಶಿಷ್ಟವಾದ ಕೆಂಪು ಮತ್ತು ಮುಖದ ಮೇಲೆ ಕೆಂಪಾಗುವಿಕೆಗೆ ಕುಖ್ಯಾತವಾಗಿದೆ. ಈ ಸ್ಥಿತಿಯು ಆಗಾಗ್ಗೆ ಮಧ್ಯಂತರ ಫ್ಲಶಿಂಗ್ ಕಂತುಗಳೊಂದಿಗೆ ಪ್ರಾರಂಭವಾಗುತ್ತದೆ. ಇದು ಸರಳವಾದ ಬ್ಲಷಿಂಗ್ ಅಥವಾ ಕೆಲವು ಪ್ರಚೋದಕಗಳಿಗೆ ಸೂಕ್ಷ್ಮತೆ ಎಂದು ತಪ್ಪಾಗಿ ಗ್ರಹಿಸಬಹುದು. ಆದಾಗ್ಯೂ ಸಮಯ ಕಳೆದಂತೆ ಈ ಕೆಂಪು ಬಣ್ಣವು ಹೆಚ್ಚು ನಿರಂತರ ಮತ್ತು ಉಚ್ಚರಿಸಬಹುದು. ತಾತ್ಕಾಲಿಕ ಮುಖದ ಕೆಂಪು ಬಣ್ಣವು ಅಂತಿಮವಾಗಿ ಶಾಶ್ವತ ಲಕ್ಷಣವಾಗಿ ಬೆಳೆಯಬಹುದು. ಇದು ಪೀಡಿತರಿಗೆ ಸಂಕಟ ಮತ್ತು ಸ್ವಯಂ ಪ್ರಜ್ಞೆಯನ್ನು ಉಂಟುಮಾಡುತ್ತದೆ. ರೋಸೇಸಿಯೊಂದಿಗಿನ ಪ್ರಮುಖ ಸವಾಲುಗಳಲ್ಲಿ ಒಂದು ಅದರ ಅನಿರೀಕ್ಷಿತ ಸ್ವಭಾವವಾಗಿದೆ. ಈ ಸ್ಥಿತಿಯನ್ನು ಅನುಭವಿಸುತ್ತಿರುವ ವ್ಯಕ್ತಿಗಳು ತಮ್ಮ ಮುಖದ ಕೆಂಪು ಬಣ್ಣವು ಪ್ರಾಸ ಅಥವಾ ಕಾರಣವಿಲ್ಲದೆ ಕಾಣಿಸಿಕೊಳ್ಳುತ್ತದೆ ಮತ್ತು ಹೋಗುತ್ತದೆ ಎಂದು ಆಗಾಗ್ಗೆ ಕಂಡುಕೊಳ್ಳುತ್ತಾರೆ. ಸಾಮಾನ್ಯ ಪ್ರಚೋದಕಗಳು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು, ವಿಪರೀತ ತಾಪಮಾನ, ಮಸಾಲೆಯುಕ್ತ ಆಹಾರಗಳು, ಆಲ್ಕೋಹಾಲ್ ಸೇವನೆ, ಒತ್ತಡ ಮತ್ತು ಕೆಲವು ತ್ವಚೆ ಉತ್ಪನ್ನಗಳನ್ನು ಒಳಗೊಂಡಿರುತ್ತದೆ. ಈ ಪ್ರಚೋದಕಗಳು ಮುಖದಲ್ಲಿನ ರಕ್ತನಾಳಗಳನ್ನು ಅಸಹಜವಾಗಿ ಹಿಗ್ಗಿಸಲು ಕಾರಣವಾಗಬಹುದು. ಇದು ಫ್ಲಶಿಂಗ್ ಕಂತುಗಳು ಅಥವಾ ದೀರ್ಘಕಾಲದ ಕೆಂಪು ಬಣ್ಣಕ್ಕೆ ಕಾರಣವಾಗುತ್ತದೆ. ವಿಟಲಿಗೋ ದೀರ್ಘಕಾಲದ ಚರ್ಮದ ಸ್ಥಿತಿಯಾಗಿದ್ದು, ಇದು ತೇಪೆಗಳಲ್ಲಿ ವರ್ಣದ್ರವ್ಯದ ನಷ್ಟವನ್ನು ಉಂಟುಮಾಡುತ್ತದೆ. ಇದರ ಪರಿಣಾಮವಾಗಿ ಚರ್ಮದ ಮೇಲೆ ಬಿಳಿ ಅಥವಾ ತಿಳಿ ಬಣ್ಣದ ಪ್ರದೇಶಗಳು ಕಂಡುಬರುತ್ತವೆ. ಈ ಸ್ಥಿತಿಯು ಮುಖ, ಕೈಗಳು, ತೋಳುಗಳು, ಕಾಲುಗಳು ಮತ್ತು ನೆತ್ತಿ ಸೇರಿದಂತೆ ದೇಹದ ಯಾವುದೇ ಭಾಗದ ಮೇಲೆ ಪರಿಣಾಮ ಬೀರಬಹುದು. ಚರ್ಮದಲ್ಲಿ ವರ್ಣದ್ರವ್ಯವನ್ನು ಉತ್ಪಾದಿಸುವ ಜವಾಬ್ದಾರಿಯುತ ಜೀವಕೋಶಗಳಾದ ಮೆಲನೋಸೈಟ್ಗಳು ನಾಶವಾದಾಗ ವಿಟಲಿಗೋ ಸಂಭವಿಸುತ್ತದೆ. ವಿಟಲಿಗೋದ ನಿಖರವಾದ ಕಾರಣ ಇನ್ನೂ ತಿಳಿದಿಲ್ಲ. ಆದಾಗ್ಯೂ ಇದು ಸ್ವಯಂ ನಿರೋಧಕ ಕಾಯಿಲೆಯಾಗಿರಬಹುದು ಎಂದು ಸಂಶೋಧಕರು ನಂಬುತ್ತಾರೆ. ಅಲ್ಲಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ತನ್ನ ಸ್ವಂತ ಮೆಲನೋಸೈಟ್ಗಳನ್ನು ತಪ್ಪಾಗಿ ಆಕ್ರಮಣ ಮಾಡುತ್ತದೆ ಮತ್ತು ನಾಶಪಡಿಸುತ್ತದೆ. ಜೆನೆಟಿಕ್ಸ್ ಮತ್ತು ಪರಿಸರ ಪ್ರಚೋದಕಗಳಂತಹ ಇತರ ಅಂಶಗಳು ಅದರ ಅಭಿವೃದ್ಧಿಯಲ್ಲಿ ಪಾತ್ರವನ್ನು ವಹಿಸಬಹುದು. ವಿಟಲಿಗೋ ಎಲ್ಲ ವಯಸ್ಸಿನ ಮತ್ತು ಜನಾಂಗೀಯ ಜನರ ಮೇಲೆ ಪರಿಣಾಮ ಬೀರುತ್ತದೆ, ಆದರೆ ಗಾಢವಾದ ಚರ್ಮದ ಟೋನ್ ಹೊಂದಿರುವ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ವಿಟಲಿಗೋದೊಂದಿಗಿನ ಜೀವನವು ಈ ಸ್ಥಿತಿಯಿಂದ ಪ್ರಭಾವಿತವಾಗಿರುವ ವ್ಯಕ್ತಿಗಳ ಮೇಲೆ ದೈಹಿಕ ಮತ್ತು ಭಾವನಾತ್ಮಕ ಪರಿಣಾಮಗಳನ್ನು ಬೀರಬಹುದು. ಸೆಬೋರ್ಹೆಕ್ ಡರ್ಮಟೈಟಿಸ್ ಸಾಮಾನ್ಯವಾಗಿ ತಲೆಹೊಟ್ಟು ಎಂದು ಕರೆಯಲ್ಪಡುವ ಚರ್ಮದ ಸ್ಥಿತಿ. ಅದರ ಅಸ್ಪಷ್ಟ ಮೂಲದಿಂದಾಗಿ ವಿಜ್ಞಾನಿಗಳನ್ನು ಗೊಂದಲಗೊಳಿಸಿದೆ. ವ್ಯಾಪಕವಾದ ಸಂಶೋಧನೆಯ ಹೊರತಾಗಿಯೂ ಈ ಕಿರಿಕಿರಿಯುಂಟು ಮಾಡುವ ಸ್ಥಿತಿಯ ನಿಖರವಾದ ಕಾರಣ ತಿಳಿದಿಲ್ಲ. ಆದಾಗ್ಯೂ ಆನುವಂಶಿಕ ಅಂಶಗಳು ಮತ್ತು ಹಾರ್ಮೋನ್ ಅಸಮತೋಲನಗಳೆರಡೂ ಅದರ ಬೆಳವಣಿಗೆಗೆ ಕೊಡುಗೆ ನೀಡುತ್ತವೆ ಎಂದು ವ್ಯಾಪಕವಾಗಿ ಒಪ್ಪಿಕೊಳ್ಳಲಾಗಿದೆ. ಈ ಲೇಖನವು ಸೆಬೋರ್ಹೆಕ್ ಡರ್ಮಟೈಟಿಸ್ನ ಸಂಭಾವ್ಯ ಕಾರಣಗಳ ಮೇಲೆ ಬೆಳಕು ಚೆಲ್ಲುವ ಗುರಿಯನ್ನು ಹೊಂದಿದೆ ಮತ್ತು ಈ ಹತಾಶೆಯ ಚರ್ಮದ ಕಾಯಿಲೆಯಲ್ಲಿ ಜೀನ್ಗಳು ಮತ್ತು ಹಾರ್ಮೋನುಗಳು ಹೇಗೆ ಪಾತ್ರವಹಿಸುತ್ತವೆ ಎಂಬುದನ್ನು ಅನ್ವೇಷಿಸುತ್ತವೆ. ಆನುವಂಶಿಕ ಪ್ರವೃತ್ತಿಯು ಸೆಬೋರ್ಹೆಕ್ ಡರ್ಮಟೈಟಿಸ್ನಲ್ಲಿ ಗಮನಾರ್ಹ ಅಂಶವಾಗಿದೆ ಎಂದು ನಂಬಲಾಗಿದೆ. ಈ ಸ್ಥಿತಿಯನ್ನು ಕುಟುಂಬದ ಇತಿಹಾಸ ಹೊಂದಿರುವ ವ್ಯಕ್ತಿಗಳು ಸ್ವತಃ ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆ ಎಂದು ಅಧ್ಯಯನಗಳು ತೋರಿಸಿವೆ. ಸೆಬೋರ್ಹೆರಿಕ್ ಡರ್ಮಟೈಟಿಸ್ಗೆ ಹೆಚ್ಚಿನ ಒಳಗಾಗುವಿಕೆಗೆ ಸಂಬಂಧಿಸಿದ ನಿರ್ದಿಷ್ಟ ಜೀನ್ ರೂಪಾಂತರಗಳು ಇರಬಹುದು ಎಂದು ಇದು ಸೂಚಿಸುತ್ತದೆ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಎನ್ನುವುದು ಚರ್ಮದ ಸಂಪರ್ಕಕ್ಕೆ ಬರುವ ಕೆಲವು ವಸ್ತುಗಳಿಗೆ ಪ್ರತಿಕೂಲ ಪ್ರತಿಕ್ರಿಯೆಯಿಂದ ನಿರೂಪಿಸಲ್ಪಟ್ಟ ಸಾಮಾನ್ಯ ಚರ್ಮದ ಸ್ಥಿತಿಯಾಗಿದೆ. ಪ್ರತಿರಕ್ಷಣಾ ವ್ಯವಸ್ಥೆಯು ಈ ವಸ್ತುಗಳಿಗೆ ಪ್ರತಿಕ್ರಿಯಿಸಿದಾಗ ಇದು ಸಂಭವಿಸುತ್ತದೆ. ಉರಿಯೂತದ ಪ್ರತಿಕ್ರಿಯೆಯನ್ನು ಪ್ರಚೋದಿಸುತ್ತದೆ. ಈ ಸ್ಥಿತಿಯು ವಯಸ್ಸು ಅಥವಾ ಲಿಂಗವನ್ನು ಲೆಕ್ಕಿಸದೆ ಯಾರ ಮೇಲೂ ಪರಿಣಾಮ ಬೀರಬಹುದು ಮತ್ತು ಇದು ಸಾಮಾನ್ಯವಾಗಿ ಕೆಂಪು, ತುರಿಕೆ, ಓತ ಮತ್ತು ಪೀಡಿತ ಪ್ರದೇಶದಲ್ಲಿ ಗುಳ್ಳೆಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ನಲ್ಲಿ 2 ವಿಧಗಳಿವೆ: ಕಿರಿಕಿರಿಯುಂಟು ಮಾಡುವ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಮತ್ತು ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್. ತೀವ್ರವಾದ ರಾಸಾಯನಿಕಗಳು ಅಥವಾ ಡಿಟರ್ಜೆಂಟ್ಗಳು,
ದ್ರಾವಕಗಳು ಅಥವಾ ಆಮ್ಲಗಳಂತಹ ಕಿರಿಕಿರಿಯುಂಟು ಮಾಡುವ ಪದಾರ್ಥಗಳಿಗೆ ಒಡ್ಡಿಕೊಳ್ಳುವುದರಿಂದ ಚರ್ಮದ ರಕ್ಷಣಾತ್ಮಕ ತಡೆಗೋಡೆ ಹಾನಿಗೊಳಗಾದಾಗ ಕಿರಿಕಿರಿಯುಂಟು ಮಾಡುವ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಸಂಭವಿಸುತ್ತದೆ. ಮತ್ತೊಂದೆಡೆ ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯು ಪುನರಾವರ್ತಿತವಾಗಿ ಒಡ್ಡಿಕೊಂಡ ನಂತರ ನಿರ್ದಿಷ್ಟ ವಸ್ತುವಿಗೆ ಸಂವೇದನಾಶೀಲವಾದಾಗ ಸಂಭವಿಸುತ್ತದೆ. ಸಾಮಾನ್ಯ ಅಲರ್ಜಿನ್ಗಳಲ್ಲಿ ನಿಕಲ್ ಆಭರಣಗಳಲ್ಲಿ ಕಂಡುಬರುತ್ತದೆ. ಸುಗಂಧ ದ್ರವ್ಯಗಳು, ಲ್ಯಾಟೆಕ್ಸ್, ರಬ್ಬರ್ ಮತ್ತು ವಿಷಯುಕ್ತ ಹಸಿರು ಸಸ್ಯಗಳಂತಹ ಕೆಲವು ಸಸ್ಯಗಳು ಸೇರಿವೆ. ಇಂಪೆಟಿಗೋ ಹೆಚ್ಚು ಸಾಂಕ್ರಾಮಿಕ ಬ್ಯಾಕ್ಟೀರಿಯಾದ ಸೋಂಕು. ವಯಸ್ಕರಿಗಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಹರಡುವಿಕೆಗೆ ಹೆಸರುವಾಸಿಯಾಗಿದೆ. ಈ ಚರ್ಮದ ಸ್ಥಿತಿಯು ಸಾಮಾನ್ಯವಾಗಿ ಕೆಂಪು ಹುಣ್ಣುಗಳು ಅಥವಾ ಗುಳ್ಳೆಗಳಾಗಿ ಕಾಣಿಸಿಕೊಳ್ಳುತ್ತದೆ. ಅದು ಮುಖ್ಯವಾಗಿ ಮೂಗು ಮತ್ತು ಬಾಯಿಯ ಸುತ್ತಲೂ ಒಸರುತ್ತದೆ ಮತ್ತು ಹೊರಪದರವಾಗುತ್ತದೆ. ಇದು ದೇಹದ ಇತರ ಭಾಗಗಳಲ್ಲಿಯೂ ಸಹ ಸಂಭವಿಸಬಹುದಾದರೂ ಇಂಪೆಟಿಗೋ ಮುಖ್ಯವಾಗಿ ಕಡಿತ, ಕೀಟ ಕಡಿತ ಅಥವಾ ಎಸ್ಜಿಮಾದಂತಹ ಅಸ್ತಿತ್ವದಲ್ಲಿರುವ ಚರ್ಮದ ಪರಿಸ್ಥಿತಿಗಳಿಂದ ಮುರಿದ ಚರ್ಮವನ್ನು ಹೊಂದಿರುವ ಪ್ರದೇಶಗಳನ್ನು ಗುರಿಯಾಗಿಸುತ್ತದೆ. ಮಕ್ಕಳು ತಮ್ಮ ದುರ್ಬಲ ಪ್ರತಿರಕ್ಷಣಾ ವ್ಯವಸ್ಥೆಗಳಿಂದ ಮತ್ತು ಶಾಲಾ ಪರಿಸರದಲ್ಲಿ ಬ್ಯಾಕ್ಟೀರಿಯಾಕ್ಕೆ ಆಗಾಗ್ಗೆ ಒಡ್ಡಿಕೊಳ್ಳುವುದರಿಂದ ಇಂಪೆಟಿಗೋಕ್ಕೆ ಹೆಚ್ಚು ಒಳಗಾಗುತ್ತಾರೆ. ಸೋಂಕಿತ ವ್ಯಕ್ತಿಯೊಂದಿಗೆ ನೇರ ಸಂಪರ್ಕದಿಂದ ಅಥವಾ ಟವೆಲ್, ಆಟಿಕೆಗಳು ಅಥವಾ ಬಟ್ಟೆಯಂತಹ ಕಲುಷಿತ ವಸ್ತುಗಳನ್ನು ಸ್ಪರ್ಶಿಸುವ ಮೂಲಕ ಸೋಂಕು ಹರಡುತ್ತದೆ. ಈ ಹೆಚ್ಚು ಸಾಂಕ್ರಾಮಿಕ ಬ್ಯಾಕ್ಟೀರಿಯಾದ ಪ್ರಸರಣವನ್ನು ತಡೆಗಟ್ಟಲು ಉತ್ತಮ ನೈರ್ಮಲ್ಯ ಕ್ರಮಗಳನ್ನು ಅಭ್ಯಾಸ ಮಾಡಲು ಪೋಷಕರು ಮತ್ತು ಆರೈಕೆ ಮಾಡುವವರಿಗೆ ಇದು ನಿರ್ಣಾಯಕವಾಗಿದೆ. ಕ್ರೀಡಾಪಟುವಿನ ಕಾಲು. ಸಾಮಾನ್ಯ ಶಿಲೀಂಧ್ರಗಳ ಸೋಂಕು ನಮ್ಮ ಕಾಲ್ಬೆರಳುಗಳ ನಡುವಿನ ಸ್ಥಳಗಳಂತಹ ಬೆಚ್ಚಗಿನ ಮತ್ತು ಒದ್ದೆಯಾದ ಪರಿಸರದಲ್ಲಿ ಸಾಮಾನ್ಯವಾಗಿ ಬೇರುಬಿಡುತ್ತದೆ. ಈ ಪರಿಸ್ಥಿತಿಗಳಲ್ಲಿ ಬೆಳೆಯುವ ಡರ್ಮಟೋಪೈಟ್ಸ್ ಎಂದು ಕರೆಯಲ್ಪಡುವ ಶಿಲೀಂಧ್ರಗಳ ಗುಂಪಿನಿಂದ ಇದು ಉಂಟಾಗುತ್ತದೆ. ಸೋಂಕು ವಿಶಿಷ್ಟವಾಗಿ ಕೆಂಪು ಮತ್ತು ತುರಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇದು ಕ್ರಮೇಣ ಗುಳ್ಳೆಗಳು ಮತ್ತು ಬಿರುಕು ಬಿಟ್ಟ ಚರ್ಮಕ್ಕೆ ಮುಂದುವರಿಯುತ್ತದೆ. ಚಿಕಿತ್ಸೆ ನೀಡದೆ ಬಿಟ್ಟರೆ ಕ್ರೀಡಾಪಟುವಿನ ಪಾದವು ಪಾದಗಳ ಇತರ ಪ್ರದೇಶಗಳಿಗೆ ಅಥವಾ ಕೈಗಳಿಗೆ ಹರಡಬಹುದು. ಕ್ರೀಡಾಪಟುವಿನ ಪಾದವನ್ನು ತಡೆಗಟ್ಟಲು ನಿಮ್ಮ ಪಾದಗಳನ್ನು ಸ್ವಚ್ಛವಾಗಿ ಮತ್ತು ಶುಷ್ಕವಾಗಿರಿಸಿಕೊಳ್ಳುವುದು ಮುಖ್ಯ. ನಿಯಮಿತವಾಗಿ ನಿಮ್ಮ ಪಾದಗಳನ್ನು ಸೋಪ್ ಮತ್ತು ನೀರಿನಿಂದ ತೊಳೆಯುವುದು ಯಾವುದೇ ಶಿಲೀಂಧ್ರವನ್ನು ತೆಗೆದುಹಾಕಲು ಮತ್ತು ಸೋಂಕಿನ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಪಾದಗಳನ್ನು ಸಂಪೂರ್ಣವಾಗಿ ಒಣಗಿಸುವುದು ಸಹ ಅಗತ್ಯವಾಗಿದೆ. ನಿಮ್ಮ ಕಾಲ್ಬೆರಳುಗಳ ನಡುವಿನ ಸ್ಥಳಗಳಿಗೆ ವಿಶೇಷ ಗಮನ ಕೊಡಿ. ಹತ್ತಿ ಅಥವಾ ಉಣ್ಣೆಯಂತಹ ನೈಸರ್ಗಿಕ ನಾರುಗಳಿಂದ ಮಾಡಿದ ತೇವಾಂಶ ವಿಕಿಂಗ್ ಸಾಕ್ಸ್ಗಳನ್ನು ಧರಿಸುವುದರಿಂದ ದಿನವಿಡೀ ನಿಮ್ಮ ಪಾದಗಳನ್ನು ಒಣಗಿಸಲು ಸಹಾಯ ಮಾಡುತ್ತದೆ. ನರಹುಲಿಗಳು. ನಮ್ಮ ಚರ್ಮದ ಮೇಲೆ ಕಾಣಿಸಿಕೊಳ್ಳುವ ಆ ತೊಂದರೆದಾಯಕ ಚಿಕ್ಕ ಉಬ್ಬುಗಳು ಕೇವಲ ಮುಗ್ಧ ಬೆಳವಣಿಗೆಗಳಲ್ಲ. ಅವು ವಾಸ್ತವವಾಗಿ ಮಾನವ ಪ್ಯಾಪಿಲೋಮವೈರಸ್ ನಿಂದ ಉಂಟಾಗುತ್ತವೆ. ಇದು ನಮ್ಮ ಚರ್ಮದ ಹೊರಪದರವನ್ನು ಸೋಂಕು ಮಾಡುವ ಅತ್ಯಂತ ಸಾಂಕ್ರಾಮಿಕ ವೈರಸ್. ಅನ್ನು ಸಂಕುಚಿತಗೊಳಿಸುವ ಮತ್ತು ತರುವಾಯ ನರಹುಲಿಗಳನ್ನು ಅಭಿವೃದ್ಧಿಪಡಿಸುವ ಸಾಮಾನ್ಯ ವಿಧಾನವೆಂದರೆ ಸೋಂಕಿತ ವ್ಯಕ್ತಿ ಅಥವಾ ಅವರು ಸ್ಪರ್ಶಿಸಿದ ವಸ್ತುಗಳೊಂದಿಗೆ ನೇರ ಸಂಪರ್ಕದ ಮೂಲಕ. ಅದು ಕೈಕುಲುಕುವುದು, ಟವೆಲ್ ಹಂಚಿಕೊಳ್ಳುವುದು ಅಥವಾ ಸಾರ್ವಜನಿಕ ಸೌಲಭ್ಯಗಳನ್ನು ಬಳಸುವುದು. ಸೋಂಕಿತ ವ್ಯಕ್ತಿ ಅಥವಾ ಅವರ ವಸ್ತುಗಳೊಂದಿಗೆ ಯಾವುದೇ ರೀತಿಯ ದೈಹಿಕ ಸಂಪರ್ಕವು ನಿಮ್ಮನ್ನು ಅಪಾಯಕ್ಕೆ ಸಿಲುಕಿಸಬಹುದು. ನರಹುಲಿಗಳು ಸುಲಭವಾಗಿ ಹರಡಲು ಕಾರಣವೆಂದರೆ ಬೆಚ್ಚಗಿನ ಮತ್ತು ಆರ್ದ್ರ ವಾತಾವರಣದಲ್ಲಿ ಅಭಿವೃದ್ಧಿ ಹೊಂದುತ್ತದೆ. ನಮ್ಮ ಚರ್ಮವು ಈ ವೈರಸ್ಗೆ ಸೂಕ್ತವಾದ ಸಂತಾನೋತ್ಪತ್ತಿಯ ಸ್ಥಳವಾಗಿದೆ. ವೈರಸ್ ನಮ್ಮ ದೇಹವನ್ನು ಚರ್ಮದಲ್ಲಿ ಸಣ್ಣ ಕಟ್ ಅಥವಾ ಸವೆತದ ಮೂಲಕ ಪ್ರವೇಶಿಸಿದಾಗ ಅದು ಜೀವಕೋಶಗಳನ್ನು ಆಕ್ರಮಿಸುತ್ತದೆ ಮತ್ತು ಅವುಗಳನ್ನು ವೇಗವಾಗಿ ಗುಣಿಸಲು ಕಾರಣವಾಗುತ್ತದೆ. ಇದರ ಪರಿಣಾಮವಾಗಿ ನರಹುಲಿಗಳ ಬೆಳವಣಿಗೆಯಾಗುತ್ತದೆ. ಸರ್ಪಸುತ್ತು ಹರ್ಪಿಸ್ ಜೋಸ್ಟರ್ ಎಂದು ಕರೆಯಲ್ಪಡುತ್ತದೆ. ಇದು ವರಿಸೆಲ್ಲಾ ಜೋಸ್ಟರ್ ವೈರಸ್ ನಿಂದ ಉಂಟಾಗುವ ವೈರಲ್ ಸೋಂಕು. ಇದು ಚಿಕನ್ ಪಾಕ್ಸ್ಗೆ ಕಾರಣವಾಗುವ ಅದೇ ವೈರಸ್ ಆಗಿದೆ. ಚಿಕನ್ ಪಾಕ್ಸ್ನ ನಂತರ ವೈರಸ್ ಕೆಲವು ನರ ಅಂಗಾಂಶಗಳಲ್ಲಿ ಸುಪ್ತವಾಗಿರುತ್ತದೆ ಮತ್ತು ನಂತರ ಜೀವನದಲ್ಲಿ ಪುನಃ ಸಕ್ರಿಯಗೊಳಿಸಬಹುದು. ಸರ್ಪಸುತ್ತುಗಳಿಗೆ ಕಾರಣವಾಗುತ್ತದೆ. ವಯಸ್ಸು, ಒತ್ತಡ ಅಥವಾ ಇತರ ಆಧಾರವಾಗಿರುವ ಆರೋಗ್ಯ ಪರಿಸ್ಥಿತಿಗಳಿಂದಾಗಿ ವ್ಯಕ್ತಿಯ ಪ್ರತಿರಕ್ಷಣಾ ವ್ಯವಸ್ಥೆಯು ದುರ್ಬಲಗೊಂಡಾಗ ಈ ಪುನಃ ಸಕ್ರಿಯಗೊಳಿಸುವಿಕೆ ಸಾಮಾನ್ಯವಾಗಿ ಸಂಭವಿಸುತ್ತದೆ. ಸರ್ಪಸುತ್ತುಗಳ ಮುಖ್ಯ ಲಕ್ಷಣವೆಂದರೆ ದೇಹದ ಅಥವಾ ಮುಖದ ಒಂದು ಭಾಗದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ನೋವಿನದದ್ದು. ರಾಶ್ ಸಾಮಾನ್ಯವಾಗಿ ಸಣ್ಣ ಗುಳ್ಳೆಗಳನ್ನು ಹೊಂದಿರುತ್ತದೆ. ಅದು ಅಂತಿಮವಾಗಿ ಸಿಡಿಯುತ್ತದೆ ಮತ್ತು ಸಂಪೂರ್ಣವಾಗಿ ಗುಣವಾಗುವ ಮೊದಲು ಕ್ರಸ್ಟ್ಗಳನ್ನು ರೂಪಿಸುತ್ತದೆ. ರಾಶ್ ಜೊತೆಗೆ ವ್ಯಕ್ತಿಗಳು ತುರಿಕೆ, ಜುಮ್ಮೆನಿಸುವಿಕೆ, ಸಂವೇದನೆಗಳು ಮತ್ತು ಪೀಡಿತ ಪ್ರದೇಶದಲ್ಲಿ ತೀವ್ರವಾದ ನೋವನ್ನು ಅನುಭವಿಸಬಹುದು.
ಜೇನುಗೂಡುಗಳು ಉರ್ಟೇರಿಯಾ ಎಂದು ಕರೆಯಲ್ಪಡುತ್ತವೆ. ಇದು ತುರಿಕೆ ವೆಲ್ಟ್ಗಳಿಂದ ನಿರೂಪಿಸಲ್ಪಟ್ಟ ಸಾಮಾನ್ಯ ಚರ್ಮದ ಸ್ಥಿತಿಯಾಗಿದ್ದು, ಅದು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತದೆ ಮತ್ತು ತ್ವರಿತವಾಗಿ ಕಣ್ಮರೆಯಾಗುತ್ತದೆ. ಚರ್ಮದ ಮೇಲೆ ಬೆಳೆದ ಈ ಉಬ್ಬುಗಳು ಸಣ್ಣ ಚುಕ್ಕೆಗಳಿಂದ ದೊಡ್ಡ ತೇಪೆಗಳವರೆಗೆ ಗಾತ್ರದಲ್ಲಿರುತ್ತವೆ ಮತ್ತು ಸಾಮಾನ್ಯವಾಗಿ ಕೆಂಪು ಹೊರ ಉಂಗುರದಿಂದ ಸುತ್ತುವರಿದ ಮಸುಕಾದ ಕೇಂದ್ರವನ್ನು ಹೊಂದಿರುತ್ತವೆ. ಜೇನುಗೂಡುಗಳು ಅಹಿತಕರ ಮತ್ತು ತೊಂದರೆದಾಯಕವಾಗಿದ್ದರೂ, ಅವು ಸಾಮಾನ್ಯವಾಗಿ ಕೆಲವು ಗಂಟೆಗಳು ಅಥವಾ ದಿನಗಳಲ್ಲಿ ಕಡಿಮೆಯಾಗುತ್ತವೆ. ಜೇನುಗೂಡುಗಳ ಮುಖ್ಯ ಕಾರಣವೆಂದರೆ ಕೆಲವು ವಸ್ತುಗಳಿಗೆ ಅಲರ್ಜಿಯ ಪ್ರತಿಕ್ರಿಯೆ. ಈ ಪ್ರಚೋದಕಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯಾಪಕವಾಗಿ ಬದಲಾಗಬಹುದು ಮತ್ತು ಆಹಾರಗಳು, ಬೀಜಗಳು, ಚಿಪ್ಪುಮೀನು ಅಥವಾ ಮೊಟ್ಟೆಗಳು, ಔಷಧಿಗಳು, ಆಂಟಿಬಯೋಟಿಕ್ಸ್ ಅಥವಾ ನೋವು ನಿವಾರಕಗಳು, ಕೀಟಗಳ ಕಡಿತ ಅಥವಾ ಕುಟುಕುಗಳು, ಪರಾಗ, ಫೀಟಿ ಡ್ಯಾಂಡರ್, ಲ್ಯಾಟೆಕ್ಸ್ ಅಥವಾ ತೀವ್ರತೆಗೆ ಒಡ್ಡಿಕೊಳ್ಳುವುದನ್ನು ಒಳಗೊಂಡಿರಬಹುದು. ತಾಪಮಾನಗಳು. ಸೆಲ್ಯುಲೈಟಿಸ್ ಒಂದು ಗಂಭೀರವಾದ ಬ್ಯಾಕ್ಟೀರಿಯಾದ ಚರ್ಮದ ಸೋಂಕಾಗಿದ್ದು, ಸಾಮಾನ್ಯವಾಗಿ ಗ್ರೂಪ್ ಎ ಸ್ಟ್ರೆಪ್ಟೋಕೋಕಸ್ ಅಥವಾ ಸ್ಟ್ಯಾಫಿಲೋಕೋಕಸ್ ಬ್ಯಾಕ್ಟೀರಿಯಾವು ಚರ್ಮದಲ್ಲಿ ವಿರಾಮದ ಮೂಲಕ ಪ್ರವೇಶಿಸುವುದರಿಂದ ಉಂಟಾಗುತ್ತದೆ. ಈ ಸಾಮಾನ್ಯ ಸ್ಥಿತಿಯು ಪ್ರಪಂಚದಾದ್ಯಂತ ಸಾವಿರಾರು ಜನರ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಚಿಕಿತ್ಸೆ ನೀಡದೆ ಬಿಟ್ಟರೆ ತೀವ್ರ ತೊಡಕುಗಳಿಗೆ ಕಾರಣವಾಗಬಹುದು. ಸೆಲ್ಯುಲೈಟಿಸ್ ಸಾಮಾನ್ಯವಾಗಿ ಕೆಂಪು, ಊದಿಕೊಂಡ ಮತ್ತು ನವಿರಾದ ಚರ್ಮವಾಗಿ ಕಂಡುಬರುತ್ತದೆ. ಅದು ಸ್ಪರ್ಶಕ್ಕೆ ಬೆಚ್ಚಗಿರುತ್ತದೆ. ಗ್ರೂಪ್ ಎ ಸ್ಟ್ರೆಪ್ಟೋಕೋಕಸ್ ಮತ್ತು ಸ್ಟ್ಯಾಫಿಲೋಕೋಕಸ್ ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ನಮ್ಮ ಚರ್ಮದ ಮೇಲ್ಮೈಯಲ್ಲಿ ಯಾವುದೇ ಹಾನಿಯಾಗದಂತೆ ಕಂಡುಬರುತ್ತವೆ. ಆದಾಗ್ಯೂ, ಅವರು ಕಟ್, ಸ್ಕ್ರ್ಯಾಪ್ ಅಥವಾ ಇತರ ತೆರೆದ ಗಾಯದ ಮೂಲಕ ದೇಹವನ್ನು ಪ್ರವೇಶಿಸಿದಾಗ ಅವರು ಸೋಂಕನ್ನು ಉಂಟುಮಾಡಬಹುದು. ಬ್ಯಾಕ್ಟೀರಿಯಾವು ಚರ್ಮದ ಮೇಲ್ಮೈ ಅಡಿಯಲ್ಲಿ ವೇಗವಾಗಿ ಗುಣಿಸುತ್ತದೆ. ಇದು ಉರಿಯೂತ ಮತ್ತು ಊತಕ್ಕೆ ಕಾರಣವಾಗುತ್ತದೆ. ಪ್ರತಿಜೀವಕಗಳ ಮೂಲಕ ತ್ವರಿತವಾಗಿ ಚಿಕಿತ್ಸೆ ನೀಡದಿದ್ದರೆ ಸೆಲ್ಯುಲೈಟಿಸ್ ಅಂಗಾಂಶದ ಆಳವಾದ ಪದರಗಳಿಗೆ ಹರಡಬಹುದು ಮತ್ತು ರಕ್ತ ಪ್ರವಾಹಕ್ಕೆ ಪ್ರವೇಶಿಸಬಹುದು. ಯಾರಾದರೂ ಸೆಲ್ಯುಲೈಟಿಸ್ ಅನ್ನು ಅಭಿವೃದ್ಧಿಪಡಿಸಬಹುದಾದರೂ, ಕೆಲವು ಅಂಶಗಳು ಈ ಸ್ಥಿತಿಯ ಅಪಾಯವನ್ನು ಹೆಚ್ಚಿಸುತ್ತವೆ. ಆಲ್ಬಿನಿಸಮ್, ಮೆಲನಿನ್ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುವ ಜೆನೆಟಿಕ್ ಡಿಸಾರ್ಡರ್ಸ್ ಅನ್ನು ಅರ್ಥಮಾಡಿಕೊಳ್ಳುವುದು. ಆಲ್ಬಿನಿಸಮ್ ಎನ್ನುವುದು ಆನುವಂಶಿಕ ಅಸ್ವಸ್ಥತೆಗಳ ಒಂದು ಸಂಕೀರ್ಣ ಗುಂಪು. ಇದು ನಮ್ಮ ಕೂದಲು, ಕಣ್ಣುಗಳು ಮತ್ತು ಚರ್ಮವನ್ನು ಬಣ್ಣ ಮಾಡುವ ಜವಾಬ್ದಾರಿಯುತ ವರ್ಣದ್ರವ್ಯವಾದ ಮೆಲನಿನ್ನ ಅನುಪಸ್ಥಿತಿ ಅಥವಾ ಕಡಿಮೆಯ ಉತ್ಪಾದನೆಯಿಂದ ನಿರೂಪಿಸಲ್ಪಟ್ಟಿದೆ. ಈ ಸ್ಥಿತಿಯು ಎಲ್ಲ ಜನಾಂಗೀಯ ಹಿನ್ನೆಲೆಯ ಜನರ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಮೆಲನಿನ್ ಉತ್ಪಾದಿಸುವ ಆನುವಂಶಿಕ ಸೂಚನೆಗಳಲ್ಲಿ ಅಡಚಣೆ ಉಂಟಾದಾಗ ಸಂಭವಿಸುತ್ತದೆ. ಈ ನಿರ್ಣಾಯಕ ವರ್ಣದ್ರವ್ಯವಿಲ್ಲದೆ ಆಲ್ಬಿನಿಸಮ್ ಹೊಂದಿರುವ ವ್ಯಕ್ತಿಗಳು ಅಸಾಮಾನ್ಯವಾಗಿ ತಿಳಿ ಬಣ್ಣದ ಕೂದಲು, ತೆಳು ಚರ್ಮವನ್ನು ಹೊಂದಿರುತ್ತಾರೆ ಮತ್ತು ಅಭಿವೃದ್ಧಿಯಾಗದ ರೆಟಿನಾಗಳಿಂದಾಗಿ ಆಗಾಗ್ಗೆ ದೃಷ್ಟಿ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಆಲ್ಬಿನಿಸಂನ ವಿವಿಧ ರೂಪಗಳು ಸೌಮ್ಯದಿಂದ ತೀವ್ರತೆಯವರೆಗೆ ತೀವ್ರತೆಯನ್ನು ಹೊಂದಿರಬಹುದು ಮತ್ತು ಯಾವ ಜೀನ್ ರೂಪಾಂತರಗಳು ಒಳಗೊಂಡಿವೆ ಎಂಬುದರ ಆಧಾರದ ಮೇಲೆ ವಿಶಿಷ್ಟವಾಗಿ ವರ್ಗೀಕರಿಸಲಾಗುತ್ತದೆ. ಆಕ್ಯುಲೋ-ಕ್ಯುಟೇನಿಯಸ್ ಆಲ್ಬಿನಿಸಮ್ ಔಖ, ಕಣ್ಣುಗಳು, ಆಕ್ಯುಲೋ ಮತ್ತು ಚರ್ಮದ ಎರಡರ ಮೇಲೂ ಪರಿಣಾಮ ಬೀರುತ್ತದೆ. ಆದರೆ ಆಕ್ಯುಲರ್ ಆಲ್ಬಿನಿಸಮ್ ಪ್ರಾಥಮಿಕವಾಗಿ ಕಣ್ಣಿನ ವರ್ಣದ್ರವ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಲೂಪಸ್ ಸಂಬಂಧಿತ ದದ್ದುಗಳು ಆಟೋಇಮ್ಯೂನ್ ಕಾಯಿಲೆಯ ಸಾಮಾನ್ಯ ಅಭಿವ್ಯಕ್ತಿಯಾಗಿದೆ. ಲೂಪಸ್ ಎರಿಥೆಮಟೋಸಸ್ ಲೂಪಸ್ಗೆ ಸಂಬಂಧಿಸಿದ ಅತ್ಯಂತ ಪ್ರಸಿದ್ಧವಾದ ದದ್ದುಗಳಲ್ಲಿ ಒಂದಾದ ಮಲಾರ್ ರಾಶ್. ಇದನ್ನು ಅಚ್ಚಿಟ್ಟೆ ರಾಶ್ ಎಂದು ಕರೆಯಲಾಗುತ್ತದೆ. ಈ ವಿಶಿಷ್ಟ ರಾಶ್ ಕೆನ್ನೆ ಮತ್ತು ಮೂಗಿನ ಸೇತುವೆಯ ಮೇಲೆ ಕಾಣಿಸಿಕೊಳ್ಳುತ್ತದೆ. ಆಕಾರದಲ್ಲಿ ಚಿಟ್ಟೆಯನ್ನು ಹೋಲುತ್ತದೆ. ಇದು ಕೆಂಪು, ಊತ ಮತ್ತು ಕೆಲವೊಮ್ಮೆ ಸ್ಕೇಲಿಂಗ್ ಅಥವಾ ಗುರುತುಗಳಿಂದ ನಿರೂಪಿಸಲ್ಪಟ್ಟಿದೆ. ಮಲಾರ್ ರಾಶ್ ಸಾಮಾನ್ಯವಾಗಿ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರೊಂದಿಗೆ ಹದಗೆಡುತ್ತದೆ ಮತ್ತು ವ್ಯವಸ್ಥಿತ ಲೂಪಸ್ ಎರಿಥೆಮಟೋಸಸ್ ನ ಆರಂಭಿಕ ಚಿಹ್ನೆಯಾಗಿರಬಹುದು. ಲೂಪಸ್ ಹೊಂದಿರುವ ಎಲ್ಲಾ ವ್ಯಕ್ತಿಗಳು ಮಲಾರ್ ರಾಶ್ ಅನ್ನು ಅಭಿವೃದ್ಧಿಪಡಿಸದಿದ್ದರು, ಇದು ಅನೇಕ ರೋಗಿಗಳಿಗೆ ಪ್ರಮುಖ ರೋಗನಿರ್ಣಯದ ಲಕ್ಷಣವಾಗಿ ಕಾರ್ಯನಿರ್ವಹಿಸುತ್ತದೆ. ಲೂಪಸ್ ಸಂಬಂಧಿತ ದದ್ದುಗಳ ಮತ್ತೊಂದು ವಿಧವನ್ನು ಡಿಸ್ಕೋಯಿಡ್ ರಾಶ್ ಅಥವಾ ಡಿಸ್ಕೋಯಿಡ್ ಲೂಪಸ್ ಎರಿಥೆಮಟೋಸಸ್ ಎಂದು ಕರೆಯಲಾಗುತ್ತದೆ. ಅಪರೂಪದ ಸ್ವಯಂ ನಿರೋಧಕ ಕಾಯಿಲೆಯಾದ ಸ್ಕ್ಲೆರೋಡರ್ಮಾವು ಕಾಲಜನ್ನ ಅಸಹಜ ಉತ್ಪಾದನೆಯಿಂದ ನಿರೂಪಿಸಲ್ಪಟ್ಟಿದೆ. ಇದು ದೇಹದಾದ್ಯಂತ ಸಂಯೋಜಕ ಅಂಗಾಂಶಗಳ ಗಟ್ಟಿಯಾಗುವಿಕೆ ಮತ್ತು ಬಿಗಿಗೊಳಿಸುವಿಕೆಗೆ ಕಾರಣವಾಗುತ್ತದೆ. ಈ ದೀರ್ಘಕಾಲದ ಸ್ಥಿತಿಯು ಬಹು ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ವ್ಯಕ್ತಿಯಿಂದ ವ್ಯಕ್ತಿಗೆ ಹೆಚ್ಚು ವ್ಯತ್ಯಾಸಗೊಳ್ಳುವ ವ್ಯಾಪಕ ಶ್ರೇಣಿಯ ರೋಗಲಕ್ಷಣಗಳನ್ನು ಹೊಂದಿರುತ್ತದೆ. ಸ್ಕ್ಲೆರೋಡರ್ಮಾದ ತೀವ್ರತೆಯು ಗಮನಾರ್ಹವಾಗಿ ಭಿನ್ನವಾಗಿರಬಹುದು.
ಕೆಲವು ವ್ಯಕ್ತಿಗಳು ಸೌಮ್ಯವಾದ ರೋಗಲಕ್ಷಣಗಳನ್ನು ಅನುಭವಿಸುತ್ತಾರೆ ಮತ್ತು ಇತರರು ದುರ್ಬಲಗೊಳಿಸುವ ತೊಡಕುಗಳನ್ನು ಎದುರಿಸುತ್ತಾರೆ. ಸ್ಕ್ಲೆರೋಡರ್ಮಾದ ಪ್ರಾಥಮಿಕ ಲಕ್ಷಣವೆಂದರೆ ದೇಹದ ವಿವಿಧ ಭಾಗಗಳಲ್ಲಿ ಕಾಲಜನ್ ಅಧಿಕವಾಗಿ ಸಂಗ್ರಹವಾಗುವುದು. ಈ ಹೆಚ್ಚುವರಿ ಕಾಲಜನ್ ಚರ್ಮವು ದಪ್ಪವಾಗಲು ಮತ್ತು ಬಿಗಿಯಾಗಲು ಕಾರಣವಾಗುತ್ತದೆ. ಇದು ಹೊಳೆಯುವ ನೋಟಕ್ಕೆ ಕಾರಣವಾಗುತ್ತದೆ. ಚರ್ಮದ ಸಮಗ್ರತೆಯ ಮೇಲೆ ಪರಿಣಾಮ ಬೀರುವುದರ ಜೊತೆಗೆ ಇದು ಶ್ವಾಸಕೋಶಗಳು, ಹೃದಯ, ಮೂತ್ರಪಿಂಡಗಳು ಮತ್ತು ಜಠರಗರುಳಿನ ಪ್ರದೇಶದಂತಹ ಆಂತರಿಕ ಅಂಗಗಳ ಮೇಲೂ ಪರಿಣಾಮ ಬೀರಬಹುದು. ಪರಿಣಾಮವಾಗಿ ರೋಗಿಗಳು ಉಸಿರಾಟದ ತೊಂದರೆ, ಜೀರ್ಣಕಾರಿ ಸಮಸ್ಯೆಗಳು, ಹೃದಯ ಬಡಿತ ಅಥವಾ ಆರ್ಹೆತ್ಮಿಯಾಗಳು ಮತ್ತು ಮೂತ್ರಪಿಂಡದ ಅಪಸಾಮಾನ್ಯ ಕ್ರಿಯೆಯನ್ನು ಅನುಭವಿಸಬಹುದು. ಮೊಲಸ್ಕಮ್ ಕಾಂಟ್ಯಾಜಿಯೋಸಮ್ ಒಂದು ಸಾಮಾನ್ಯ ವೈರಲ್ ಚರ್ಮದ ಸೋಂಕು. ಇದು ಚರ್ಮದ ಮೇಲ್ಮೈಯಲ್ಲಿ ಸಣ್ಣ, ಮುತ್ತಿನ, ಬಿಳಿ ಚುಕ್ಕೆಗಳಾಗಿ ಪ್ರಕಟವಾಗುತ್ತದೆ. ಸಾಮಾನ್ಯವಾಗಿ ನಿರುಪದ್ರವ ಮತ್ತು ನೋವುರಹಿತವಾಗಿದ್ದರೂ ಈ ಉಬ್ಬುಗಳು ಅಸಹ್ಯವಾಗಬಹುದು ಮತ್ತು ಕೆಲವು ವ್ಯಕ್ತಿಗಳಲ್ಲಿ ಕೆಲವು ಅಸ್ವಸ್ಥತೆ ಅಥವಾ ತುರಿಕೆಗೆ ಕಾರಣವಾಗಬಹುದು. ಈ ಸೋಂಕು ಪಾಕ್ಸ್ ವೈರಸ್ ಕುಟುಂಬಕ್ಕೆ ಸೇರಿದ ಮೃದ್ವಂಗಿ ಕಾಂಟ್ಯಾಜಿಯೋಸಮ್ ವೈರಸ್ ಮ್ಯಾಕ್ವ ನಿಂದ ಉಂಟಾಗುತ್ತದೆ. ಮೃದ್ವಂಗಿ ಕಾಂಟ್ಯಾಜಿಯೋಸಂನ ಒಂದು ಪ್ರಮುಖ ಲಕ್ಷಣವೆಂದರೆ ಅದರ ಸಾಂಕ್ರಾಮಿಕ ಸ್ವಭಾವ. ಸೋಂಕಿತ ವ್ಯಕ್ತಿಯ ಚರ್ಮದ ನೇರ ಸಂಪರ್ಕದ ಮೂಲಕ ಅಥವಾ ಟವೆಲ್, ಬಟ್ಟೆ ಅಥವಾ ಆಟಿಕೆಗಳಂತಹ ಕಲುಷಿತ ವಸ್ತುಗಳನ್ನು ಹಂಚಿಕೊಳ್ಳುವ ಮೂಲಕ ವೈರಸ್ ಸುಲಭವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಬಹುದು. ಕುಸ್ತಿ ಅಥವಾ ಲೈಂಗಿಕ ಸಂಭೋಗದಂತಹ ನಿಕಟ ಸಂಪರ್ಕವನ್ನು ಒಳಗೊಂಡಿರುವ ಕೆಲವು ಚಟುವಟಿಕೆಗಳ ಸಮಯದಲ್ಲಿ ಸಹ ಇದು ಹರಡಬಹುದು. ಈ ಸ್ಥಿತಿಯಿಂದ ಪೀಡಿತ ವ್ಯಕ್ತಿಗಳು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮತ್ತು ಸೋಂಕು ತೆರವುಗೊಳ್ಳುವವರೆಗೆ ಯಾವುದೇ ಅನಗತ್ಯ ದೈಹಿಕ ಸಂಪರ್ಕವನ್ನು ತಪ್ಪಿಸುವುದು ಮುಖ್ಯವಾಗಿದೆ. ದೀರ್ಘಕಾಲದ ಚರ್ಮದ ಸ್ಥಿತಿಯಾದ ಹಿಡ್ರಾಡೆನಿಟಿಸ್ ಸಪ್ಪುರಾಟಿವಾ, ಬೆವರು ಗ್ರಂಥಿಗಳ ಹೆಚ್ಚಿನ ಸಾಂದ್ರತೆಯಿರುವ ಪ್ರದೇಶಗಳಲ್ಲಿ, ಅಂಡರ್ ಆರ್ಮ್ಸ್ ಮತ್ತು ತೊಡೆಸಂದು ಪ್ರದೇಶಗಳಲ್ಲಿ ಚರ್ಮದ ಅಡಿಯಲ್ಲಿ ಬೆಳವಣಿಗೆಯಾಗುವ ನೋವಿನ ಉಂಡೆಗಳಾಗಿ ಪ್ರಕಟವಾಗುತ್ತದೆ. ಈ ತೊಂದರೆದಾಯಕ ಅಸ್ವಸ್ಥತೆಯು ಪ್ರಪಂಚದಾದ್ಯಂತ ಸಾವಿರಾರು ಜನರ ಮೇಲೆ ಪರಿಣಾಮ ಬೀರುತ್ತದೆ. ಇದು ಅಸ್ವಸ್ಥತೆ ಮತ್ತು ಭಾವನಾತ್ಮಕ ಯಾತನೆಯನ್ನು ಉಂಟುಮಾಡುತ್ತದೆ. ನಿಖರವಾದ ಕಾರಣ ತಿಳಿದಿಲ್ಲ. ಆದಾಗ್ಯೂ ಇದು ಹಾರ್ಮೋನುಗಳ ಅಸಮತೋಲನ ಅಥವಾ ಪ್ರತಿರಕ್ಷಣಾ ವ್ಯವಸ್ಥೆಯ ಅಸಹಜ ಪ್ರತಿಕ್ರಿಯೆಗೆ ಸಂಬಂಧಿಸಿರಬಹುದು ಎಂದು ತಜ್ಞರು ನಂಬುತ್ತಾರೆ. ಹೈಡ್ರಾಡೆನಿಟಿಸ್ ಸಪ್ಪುರಾಟಿವಾದಲ್ಲಿನ ಅತ್ಯಂತ ಸವಾಲಿನ ಅಂಶವೆಂದರೆ ದೈನಂದಿನ ಜೀವನದಲ್ಲಿ ಅದರ ಪ್ರಭಾವ. ನೋವಿನ ಉಬ್ಬುಗಳು, ನಿಮ್ಮ ತೋಳುಗಳನ್ನು ಎತ್ತುವುದು ಅಥವಾ ಅಸಹನೀಯವಾಗಿ ನಡೆಯುವುದು ಮುಂತಾದ ಸರಳ ಕಾರ್ಯಗಳನ್ನು ಮಾಡಬಹುದು. ಇದಲ್ಲದೆ ಈ ಸ್ಥಿತಿಯ ಪುನರಾವರ್ತಿತ ಸ್ವಭಾವವು ಸಾಮಾನ್ಯವಾಗಿ ಮುಜುಗರ ಮತ್ತು ಸ್ವಯಂ ಪ್ರಜ್ಞೆಯ ಭಾವನೆಗಳಿಗೆ ಕಾರಣವಾಗುತ್ತದೆ. ದುರದೃಷ್ಟವಶಾತ್ ತಪ್ಪು ರೋಗನಿರ್ಣಯ ಅಥವಾ ಆರೋಗ್ಯ ಪೂರೈಕೆದಾರರಲ್ಲಿ ಅರಿವಿನ ಕೊರತೆಯಿಂದಾಗಿ ಅನೇಕ ವ್ಯಕ್ತಿಗಳು ಹೈಡ್ರಾಡೆನಿಟಿಸ್ ಸಪ್ಪುರಾಟಿವಾವನ್ನು ಹೊಂದಿದ್ದಾರೆಂದು ತಿಳಿದಿರುವುದಿಲ್ಲ. ಡರ್ಮಟೊಮಿಯೋಸಿಟಿಸ್ ಎಂಬುದು ಅಪರೂಪದ ಸ್ವಯಂ ನಿರೋಧಕ ಕಾಯಿಲೆಯಾಗಿದ್ದು ಅದು ಸ್ನಾಯುಗಳ ಮೇಲೆ ಪರಿಣಾಮ ಬೀರುತ್ತದೆ, ಉರಿಯೂತ ಮತ್ತು ದುರ್ಬಲತೆಯನ್ನು ಉಂಟುಮಾಡುತ್ತದೆ. ಈ ಸ್ಥಿತಿಯು ಪ್ರಾಥಮಿಕವಾಗಿ ಅಸ್ಥಿಪಂಜರದ ಸ್ನಾಯುಗಳನ್ನು ಗುರಿಯಾಗಿಸುತ್ತದೆ. ಇದು ಚಲನೆಗೆ ಕಾರಣವಾಗಿದೆ. ಡರ್ಮಟೊಮಿಯೋಸಿಟಿಸ್ನ ನಿಖರವಾದ ಕಾರಣ ಇನ್ನೂ ತಿಳಿದಿಲ್ಲ, ಆದರೆ ಇದು ಆರೋಗ್ಯಕರ ಸ್ನಾಯು ಅಂಗಾಂಶವನ್ನು ತಪ್ಪಾಗಿ ಆಕ್ರಮಣ ಮಾಡುವ ದೋಷಪೂರಿತ ಪ್ರತಿರಕ್ಷಣಾ ಪ್ರತಿಕ್ರಿಯೆಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ. ಡರ್ಮಟೊಮಿಯೋಸಿಟಿಸ್ನ ವಿಶಿಷ್ಟ ಲಕ್ಷಣವೆಂದರೆ ಸ್ನಾಯು ದೌರ್ಬಲ್ಯ. ವಾಕಿಂಗ್, ಮೆಟ್ಟಿಲುಗಳನ್ನು ಹತ್ತುವುದು ಅಥವಾ ವಸ್ತುಗಳನ್ನು ಎತ್ತುವುದು ಮುಂತಾದ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ರೋಗಿಗಳು ಸಾಮಾನ್ಯವಾಗಿ ತೊಂದರೆ ಅನುಭವಿಸುತ್ತಾರೆ. ಈ ದೌರ್ಬಲ್ಯವು ಸೌಮ್ಯದಿಂದ ತೀವ್ರವಾಗಿರುತ್ತದೆ ಮತ್ತು ದೇಹದ ಯಾವುದೇ ಸ್ನಾಯು ಗುಂಪಿನ ಮೇಲೆ ಪರಿಣಾಮ ಬೀರಬಹುದು. ಸೊಂಟ, ತೊಡೆಗಳು, ಮೇಲಿನ ತೋಳುಗಳು, ಕುತ್ತಿಗೆ ಮತ್ತು ಭುಜಗಳ ಸುತ್ತಲಿನ ಸ್ನಾಯುಗಳು ಸಾಮಾನ್ಯವಾಗಿ ಪರಿಣಾಮ ಬೀರುತ್ತವೆ. ಈ ಸ್ನಾಯು ದೌರ್ಬಲ್ಯದ ಪರಿಣಾಮವಾಗಿ ರೋಗಿಗಳು ನುಂಗಲು ಅಥವಾ ಸರಿಯಾಗಿ ಮಾತನಾಡಲು ತೊಂದರೆಯಾಗಬಹುದು. ಸ್ನಾಯು ದೌರ್ಬಲ್ಯವನ್ನು ಹೊರತುಪಡಿಸಿ ಡರ್ಮಟೊಮಿಯೋಸಿಟಿಸ್ ಚರ್ಮದ ಮೇಲೆ ವಿಶಿಷ್ಟವಾದ ದದ್ದುಗಳನ್ನು ನೀಡುತ್ತದೆ. ಅದು ಇತರ ರೀತಿಯ ಪರಿಸ್ಥಿತಿಗಳಿಂದ ಅದನ್ನು ಪ್ರತ್ಯೇಕಿಸಲು ಸಹಾಯ ಮಾಡುತ್ತದೆ. ಪಿಟ್ರಿಯಾಸಿಸ್ ರೋಸಿಯಾ ಸಾಮಾನ್ಯ ಚರ್ಮದ ಸ್ಥಿತಿ. ಎದೆ, ಹೊಟ್ಟೆ ಅಥವಾ ಬೆನ್ನಿನ ಮೇಲೆ ಹೆರಾಲ್ಡ್ ಪ್ಯಾಚ್ ಎಂದು ಕರೆಯಲ್ಪಡುವ ಒಂದು ದೊಡ್ಡ ಪ್ಯಾಚ್ ಕಾಣಿಸಿಕೊಳ್ಳುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಈ ಆರಂಭಿಕ ಗಾಯವನ್ನು ಅದರ ದುಂಡಗಿನ ಆಕಾರ ಮತ್ತು ಎತ್ತರದ ಗಡಿಯಿಂದಾಗಿ ರಿಂಗ್ವರ್ಮ್ ಅಥವಾ ಇನ್ನೊಂದು ಶಿಲೀಂಧ್ರ ಸೋಂಕು ಎಂದು ತಪ್ಪಾಗಿ ಗ್ರಹಿಸಬಹುದು. ಆದಾಗ್ಯೂ ಈ ಸೋಂಕುಗಳಂತಲ್ಲದೆ ಪಿಟ್ರಿಯಾಸಿಸ್ ರೋಸಾ ಸಾಂಕ್ರಾಮಿಕವಲ್ಲ. ಹೆರಾಲ್ಡ್ ಪ್ಯಾಚ್ನ ಹೊರಹೊಮ್ಮುವಿಕೆಯ ನಂತರ
ಕೆಲವು ವಾರಗಳ ಅವಧಿಯಲ್ಲಿ ದೇಹದ ವಿವಿಧ ಪ್ರದೇಶಗಳಲ್ಲಿ ಸಣ್ಣ ತೇಪೆಗಳು ಸಾಮಾನ್ಯವಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಪಿಟ್ರಿಯಾಸಿಸ್ ರೋಸಿಯಾದಿಂದ ಉಂಟಾಗುವ ಚಿಕ್ಕ ತೇಪೆಗಳು ಸಾಮಾನ್ಯವಾಗಿ ಅಂಡಾಕಾರದ ಆಕಾರದಲ್ಲಿರುತ್ತವೆ ಮತ್ತು ಗುಲಾಬಿ ಅಥವಾ ಕೆಂಪು ಬಣ್ಣದಲ್ಲಿ ಕಾಣಿಸಬಹುದು. ಅವರು ಸಾಮಾನ್ಯವಾಗಿ ತುರಿಕೆ ಜೊತೆಗೂಡಿರುತ್ತಾರೆ. ಇದು ಸೌಮ್ಯದಿಂದ ತೀವ್ರವಾಗಿರುತ್ತದೆ. ಈ ಗಾಯಗಳು ದೇಹದ ಮೇಲೆ ಎಲ್ಲಿಯಾದರೂ ಸಂಭವಿಸಬಹುದಾದರೂ ಅವು ತೋಳುಗಳು, ಕಾಲುಗಳು, ಕುತ್ತಿಗೆ ಮತ್ತು ಕಾಂಡದಂತಹ ನಿರ್ದಿಷ್ಟ ಸ್ಥಳಗಳಿಗೆ ಒಲವು ತೋರುತ್ತವೆ. ಪೆಂಪಿಗಸ್ ಒಂದು ಸ್ವಯಂ ನಿರೋಧಕ ಕಾಯಿಲೆಯಾಗಿದ್ದು, ಅದು ಚರ್ಮ ಮತ್ತು ಲೋಳೆಯ ಪೊರೆಗಳ ಮೇಲೆ ನೋವಿನ ಗುಳ್ಳೆಗಳನ್ನು ಹೊಂದಿರುತ್ತದೆ. ಪ್ರತಿರಕ್ಷಣಾ ವ್ಯವಸ್ಥೆಯು ಈ ಪ್ರದೇಶಗಳಲ್ಲಿನ ಆರೋಗ್ಯಕರ ಕೋಶಗಳನ್ನು ತಪ್ಪಾಗಿ ಆಕ್ರಮಿಸಿದಾಗ ಇದು ಸಂಭವಿಸುತ್ತದೆ. ಇದು ದ್ರವದಿಂದ ತುಂಬಿದ ಗುಳ್ಳೆಗಳ ರಚನೆಗೆ ಕಾರಣವಾಗುತ್ತದೆ. ಈ ಗುಳ್ಳೆಗಳು ಸಾಕಷ್ಟು ದೊಡ್ಡದಾಗಿರಬಹುದು ಮತ್ತು ಒಡೆದು ಹೋಗುವ ಸಾಧ್ಯತೆಯಿದೆ. ಕಚ್ಚಾ ಮತ್ತು ನೋವಿನ ಹುಣ್ಣುಗಳನ್ನು ಬಿಟ್ಟುಬಿಡುತ್ತದೆ. ಪೆಂಪಿಗಸ್ನ ನಿಖರವಾದ ಕಾರಣ ತಿಳಿದಿಲ್ಲ, ಆದರೆ ಇದು ಆನುವಂಶಿಕ ಮತ್ತು ಪರಿಸರ ಅಂಶಗಳ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ನಂಬಲಾಗಿದೆ. ಪ್ರತಿರಕ್ಷಣಾ ವ್ಯವಸ್ಥೆಯು ಸಾಮಾನ್ಯವಾಗಿ ವಿದೇಶಿ ಆಕ್ರಮಣಕಾರರನ್ನು ಗುರುತಿಸುವ ಮೂಲಕ ಮತ್ತು ದೇಹದಿಂದ ಹೊರಹಾಕುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಆದಾಗ್ಯೂ, ಪೆಂಪಿಗಸ್ನಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯು ಅಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಚರ್ಮದ ಕೋಶಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಪ್ರೋಟೀನ್ಗಳ ಮೇಲೆ ದಾಳಿ ಮಾಡಲು ಪ್ರಾರಂಭಿಸುತ್ತದೆ. ಇದು ಜೀವಕೋಶದ ಅಂಟಿಕೊಳ್ಳುವಿಕೆಯ ಸ್ಥಗಿತಕ್ಕೆ ಕಾರಣವಾಗುತ್ತದೆ. ಇದು ಗುಳ್ಳೆ ರಚನೆಗೆ ಕಾರಣವಾಗುತ್ತದೆ. ಪೆಂಪಿಗಸ್ ಯಾವುದೇ ವಯಸ್ಸಿನ ಅಥವಾ ಜನಾಂಗದ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರಬಹುದು, ಆದರೆ ಮಧ್ಯವಯಸ್ಕ ಅಥವಾ ಹಿರಿಯ ವಯಸ್ಕರಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ. ಬುಲ್ಲಸ್ ಪೆಂಪಿಗೋಯ್ಡ್ ಎಂಬುದು ಚರ್ಮದ ಸ್ಥಿತಿಯಾಗಿದ್ದು, ನೋವಿನ ದದ್ದುಗಳು ಮತ್ತು ದ್ರವದಿಂದ ತುಂಬಿದ ಗುಳ್ಳೆಗಳ ಬೆಳವಣಿಗೆಯಿಂದ ನಿರೂಪಿಸಲ್ಪಟ್ಟಿದೆ. ಈ ದೀರ್ಘಕಾಲದ ಸ್ವಯಂ ನಿರೋಧಕ ಅಸ್ವಸ್ಥತೆಯು ಪ್ರಾಥಮಿಕವಾಗಿ ವಯಸ್ಸಾದ ವಯಸ್ಕರ ಮೇಲೆ ಪರಿಣಾಮ ಬೀರುತ್ತದೆ. ಹೆಚ್ಚಿನ ಸಂದರ್ಭಗಳಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಲ್ಲಿ ಕಂಡುಬರುತ್ತದೆ. ಬುಲ್ಲಸ್ ಪೆಂಪಿಗಾಯ್ಡ್ನ ನಿಖರವಾದ ಕಾರಣ ತಿಳಿದಿಲ್ಲ, ಆದರೆ ಇದು ಚರ್ಮದ ನೆಲಮಾಳಿಗೆಯ ಪೊರೆಯನ್ನು ಗುರಿಯಾಗಿಸುವ ಅಸಹಜ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಒಳಗೊಂಡಿರುತ್ತದೆ ಎಂದು ನಂಬಲಾಗಿದೆ. ಬುಲ್ಲಸ್ ಪೆಂಪಿಗೋಯಿಡ್ನ ಮೊದಲ ಚಿಹ್ನೆಯು ಆಗಾಗ್ಗೆ ತೀವ್ರವಾದ ತುರಿಕೆಯಾಗಿದ್ದು, ನಂತರ ಚರ್ಮದ ಮೇಲೆ ಕೆಂಪು, ಉರಿಯೂತದ ತೇಪೆಗಳ ಕಾಣಿಸಿಕೊಳ್ಳುತ್ತದೆ. ಈ ತೇಪೆಗಳು ಸ್ಪಷ್ಟ ಅಥವಾ ಮೋಡದ ದ್ರವದಿಂದ ತುಂಬಿದ ದೊಡ್ಡ ಗುಳ್ಳೆಗಳಾಗಿ ತ್ವರಿತವಾಗಿ ಪ್ರಗತಿ ಹೊಂದಬಹುದು. ಗುಳ್ಳೆಗಳು ಸಾಮಾನ್ಯವಾಗಿ ತೋಳುಗಳು, ಕಾಲುಗಳು, ಹೊಟ್ಟೆ ಮತ್ತು ತೊಡೆಸಂದು ಮುಂತಾದ ಪ್ರದೇಶಗಳಲ್ಲಿ ಬೆಳೆಯುತ್ತವೆ. ಪೀಡಿತರಿಗೆ ಈ ಸ್ಥಿತಿಯು ಅತ್ಯಂತ ಅಹಿತಕರ ಮತ್ತು ನೋವಿನಿಂದ ಕೂಡಿದ್ದರೂ ತೊಡಕುಗಳು ಉದ್ಭವಿಸದ ಹೊರತು ಇದು ಸಾಮಾನ್ಯವಾಗಿ ಒಟ್ಟಾರೆ ಆರೋಗ್ಯಕ್ಕೆ ಗಂಭೀರ ಬೆದರಿಕೆಯನ್ನು ಉಂಟುಮಾಡುವುದಿಲ್ಲ. ಜ್ವರಗುಳ್ಳೆಗಳು ಎಂದು ಕರೆಯಲ್ಪಡುವ ಶೀತ ಹುಣ್ಣುಗಳು ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಟೈಪ್ 1 HSV-1 ನಿಂದ ಉಂಟಾಗುವ ಸಾಮಾನ್ಯ ವೈರಲ್ ಸೋಂಕು. ಈ ಹೆಚ್ಚು ಸಾಂಕ್ರಾಮಿಕ ವೈರಸ್ ಸೋಂಕಿತ ವ್ಯಕ್ತಿಯೊಂದಿಗೆ ನೇರ ಸಂಪರ್ಕದ ಮೂಲಕ ಹರಡುತ್ತದೆ. ಅವರು ಗೋಚರ ಹುಣ್ಣುಗಳನ್ನು ಹೊಂದಿರದಿದ್ದರೂ ಸಹ ಚುಂಬನ, ಪಾತ್ರೆಗಳು ಅಥವಾ ಟವೆಲ್ಗಳನ್ನು ಹಂಚಿಕೊಳ್ಳುವುದು ಮತ್ತು ಮೌಖಿಕ ಸಂಭೋಗದಲ್ಲಿ ತೊಡಗಿರುವಂತಹ ಚಟುವಟಿಕೆಗಳ ಮೂಲಕ ವೈರಸ್ ಸುಲಭವಾಗಿ ಹರಡಬಹುದು. HSV-1 ಸೋಂಕಿಗೆ ಒಳಗಾದ ನಂತರ ವೈರಸ್ ಸೋಂಕಿನ ಆರಂಭಿಕ ಸ್ಥಳದ ಬಳಿ ನರಕೋಶಗಳಲ್ಲಿ ಸುಪ್ತವಾಗಿರುತ್ತದೆ. ನಿಯತಕಾಲಿಕವಾಗಿ ಇದು ಪುನಃ ಸಕ್ರಿಯಗೊಳಿಸಬಹುದು ಮತ್ತು ತುಟಿಗಳ ಮೇಲೆ ಅಥವಾ ಅದರ ಸುತ್ತಲೂ ಶೀತ ನೋಯುತ್ತಿರುವ ಏಕಾಏಕಿ ಉಂಟುಮಾಡಬಹುದು. ಈ ಏಕಾಏಕಿ ಸಾಮಾನ್ಯವಾಗಿ ಜುಮ್ಮೆನಿಸುವಿಕೆ ಅಥವಾ ಸುಡುವ ಸಂವೇದನೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ನಂತರ ಸಣ್ಣ ದ್ರವದಿಂದ ತುಂಬಿದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತವೆ. ಅದು ಅಂತಿಮವಾಗಿ ತೆರೆದುಕೊಳ್ಳುತ್ತದೆ ಮತ್ತು ಹುರುಪುಗಳನ್ನು ರೂಪಿಸುತ್ತದೆ. ಹೆಚ್ಚಿನ ಜನರು HSV-1 ಅನ್ನು ಹೊತ್ತಿರುವಾಗ ಪ್ರತಿಯೊಬ್ಬರೂ ಶೀತ ನೋಯುತ್ತಿರುವ ಏಕಾಏಕಿ ಅನುಭವಿಸುವುದಿಲ್ಲ ಎಂದು ಗಮನಿಸುವುದು ಮುಖ್ಯವಾಗಿದೆ. ಕಲ್ಲುಹೂವು ಪ್ಲಾನಸ್ ದೀರ್ಘಕಾಲದ ಉರಿಯೂತದ ಸ್ಥಿತಿಯಾಗಿದ್ದು, ಇದು ದೇಹದ ವಿವಿಧ ಭಾಗಗಳಲ್ಲಿ ಫ್ಲಾಟ್ ಟಾಪ್ಗಳೊಂದಿಗೆ ನೇರಳೆ ಉಬ್ಬುಗಳ ಬೆಳವಣಿಗೆಗೆ ಕಾರಣವಾಗಬಹುದು. ಈ ಉಬ್ಬುಗಳು ಬಾಯಿಯೊಳಗೆ, ಜನನಾಂಗಗಳ ಮೇಲೆ ಮತ್ತು ಉಗುರುಗಳ ಮೇಲೂ ಸೇರಿದಂತೆ ಎಲ್ಲಿಯಾದರೂ ಕಾಣಿಸಿಕೊಳ್ಳಬಹುದು. ಈ ಸ್ಥಿತಿಯನ್ನು ಸ್ವಯಂ ನಿರೋಧಕ ಅಸ್ವಸ್ಥತೆ ಎಂದು ನಂಬಲಾಗಿದೆ, ಅಲ್ಲಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ತನ್ನದೇ ಆದ ಆರೋಗ್ಯಕರ ಅಂಗಾಂಶಗಳ ಮೇಲೆ ತಪ್ಪಾಗಿ ದಾಳಿ ಮಾಡುತ್ತದೆ. ಕಲ್ಲುಹೂವು ಪ್ಲಾನಸ್ನ ನಿಖರವಾದ ಕಾರಣ ಇನ್ನೂ ತಿಳಿದಿಲ್ಲ. ಆದಾಗ್ಯೂ ಒತ್ತಡ, ವೈರಲ್ ಸೋಂಕುಗಳು ಮತ್ತು ಕೆಲವು ಔಷಧಿಗಳಂತಹ ಕೆಲವು ಅಂಶಗಳು ಅದರ ಆಕ್ರಮಣಕ್ಕೆ ಸಂಬಂಧಿಸಿವೆ. ವಿಶಿಷ್ಟವಾದ ಕೆನ್ನೇರಳೆ ಉಬ್ಬುಗಳು ಚರ್ಮ ಅಥವಾ ಲೋಳೆಯ ಪೊರೆಗಳ ಮೇಲೆ ಪರಿಣಾಮ ಬೀರುವ ಉರಿಯೂತದಿಂದ ಉಂಟಾಗುತ್ತದೆ ಎಂದು ಭಾವಿಸಲಾಗಿದೆ. ಅವುಗಳ ವಿಶಿಷ್ಟ ನೋಟಕ್ಕೆ ಹೆಚ್ಚುವರಿಯಾಗಿ
ಈ ಉಬ್ಬುಗಳು ತುರಿಕೆಗೆ ಕಾರಣವಾಗಬಹುದು ಮತ್ತು ಅಸ್ವಸ್ಥತೆ ಅಥವಾ ನೋವನ್ನು ಉಂಟುಮಾಡಬಹುದು. ಕಲ್ಲು ಹೂವು ಎಲ್ಲ ವಯಸ್ಸಿನ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರಬಹುದು, ಆದರೆ ವಯಸ್ಕರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಬೇಸಲ್ ಸೆಲ್ ಕಾರ್ಸಿನೋಮಾ ಬಿಸಿಸಿ ಮತ್ತು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಎಸ್ಸಿಸಿ ಚರ್ಮದ ಕ್ಯಾನ್ಸರ್ನ 2 ಸಾಮಾನ್ಯ ವಿಧಗಳಾಗಿವೆ. ಅವುಗಳು ವಿಭಿನ್ನ ದೃಶ್ಯ ಪ್ರಸ್ತುತಿಗಳನ್ನು ಹೊಂದಿರುತ್ತವೆ. ಪಟ್ಕ್ ಸಾಮಾನ್ಯವಾಗಿ ಚರ್ಮದ ಮೇಲೆ ನಿಧಾನವಾಗಿ ಬೆಳೆಯುವ ಹೊಳೆಯುವ ಬಂಪ್ ಆಗಿ ಪ್ರಾರಂಭವಾಗುತ್ತದೆ. ಸಾಮಾನ್ಯವಾಗಿ ಮುತ್ತಿನ ಬಿಳಿ ಅಥವಾ ಮಾಂಸದ ಬಣ್ಣದ ಉಂಡೆಯನ್ನು ಹೋಲುತ್ತದೆ. ಈ ರೀತಿಯ ಕ್ಯಾನ್ಸರ್ ಸಾಮಾನ್ಯವಾಗಿ ಮುಖ ಅಥವಾ ಕುತ್ತಿಗೆಯಂತಹ ಸೂರ್ಯನಿಗೆ ಒಡ್ಡಿಕೊಳ್ಳುವ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಪಟ್ಕ್ ಅಪರೂಪವಾಗಿ ದೇಹದ ಇತರ ಭಾಗಗಳಿಗೆ ಹರಡುತ್ತದೆಯಾದರೂ ಚಿಕಿತ್ಸೆ ನೀಡದೆ ಬಿಟ್ಟರೆ ಅದು ವಿಕಾರವನ್ನು ಉಂಟುಮಾಡಬಹುದು. ಮತ್ತೊಂದೆಡೆ ದೃಢವಾದ ಕೆಂಪು ಗಂಟು ಅಥವಾ ಚರ್ಮದ ಮೇಲೆ ಚಿಪ್ಪುಗಳುಳ್ಳ ಫ್ಲಾಟ್ಲೆಸಿಯಾನ್ ಆಗಿ ಕಾಣಿಸಬಹುದು. ಪಟ್ಕ್ ಎಂತಲ್ಲದೆ ಸೂರ್ಯನಿಗೆ ಒಡ್ಡಿಕೊಳ್ಳುವ ಮತ್ತು ಸೂರ್ಯನಿಗೆ ಒಡ್ಡಿಕೊಳ್ಳದ ದೇಹದ 2 ಭಾಗಗಳಲ್ಲಿ ಬೆಳೆಯಬಹುದು. ಪಟ್ಕ್ಗಿಂತ ಹತ್ತಿರದ ದುಗ್ಧರಸ ಗ್ರಂಥಿಗಳು ಮತ್ತು ದೂರದ ಅಂಗಗಳಿಗೆ ಹರಡುವ ಹೆಚ್ಚಿನ ಅಪಾಯವನ್ನು ಹೊಂದಿದೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಆಕ್ಟಿನಿಕ್ ಕೆರಾಟೋಸಿಸ್ ಸೋಲಾರ್ ಕೆರಾಟೋಸಿಸ್ ಎಂದು ಕರೆಯಲ್ಪಡುತ್ತದೆ. ಇದು ಚರ್ಮದ ಮೇಲೆ ಒರಟಾದ ಮತ್ತು ಚಿಪ್ಪುಗಳುಳ್ಳ ತೇಪೆಗಳ ರೂಪದಲ್ಲಿ ಕಂಡುಬರುವ ಸಾಮಾನ್ಯ ಚರ್ಮದ ಸ್ಥಿತಿಯಾಗಿದೆ. ಈ ತೇಪೆಗಳು ಸೂರ್ಯನ ಹಾನಿಕಾರಕ ಕಿರಣಗಳಿಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರ ಪರಿಣಾಮವಾಗಿದೆ. ಆಕ್ಟಿನಿಕ್ ಕೆರಾಟೋಸಿಸ್ ಸ್ವತಃ ನಿರುಪದ್ರವವೆಂದು ತೋರುತ್ತದೆಯಾದರೂ ಚಿಕಿತ್ಸೆ ನೀಡದೆ ಬಿಟ್ಟರೆ ಇದು ಸಂಭಾವ್ಯ ತೊಡಕುಗಳ ಸೂಚಕವಾಗಿದೆ. ವಾಸ್ತವವಾಗಿ ಸರಿಯಾಗಿ ತಿಳಿಸದಿದ್ದಲ್ಲಿ ಆಕ್ಟಿನಿಕ್ ಕೆರಾಟೋಸಿಸ್ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮವಾಗಿ ಪ್ರಗತಿ ಹೊಂದುವ ಸಾಮರ್ಥ್ಯವನ್ನು ಹೊಂದಿದೆ, ಒಂದು ರೀತಿಯ ಚರ್ಮದ ಕ್ಯಾನ್ಸರ್. ಆಕ್ಟಿನಿಕ್ ಕೆರಾಟೋಸಿಸ್ನ ಹಿಂದಿನ ಮುಖ್ಯ ಕಾರಣವೆಂದರೆ ವಿಸ್ತೃತ ಅವಧಿಯಲ್ಲಿ ಅತಿಯಾದ ಸೂರ್ಯನ ಮಾನ್ಯತೆ. ಈ ಸ್ಥಿತಿಯು ಸಾಮಾನ್ಯವಾಗಿ ಮುಖ, ನೆತ್ತಿ, ಕಿವಿ, ಕುತ್ತಿಗೆ ಮತ್ತು ಮುಂದೋಳುಗಳಂತಹ ಸೂರ್ಯನ ಬೆಳಕಿಗೆ ಆಗಾಗ್ಗೆ ಒಡ್ಡಿಕೊಳ್ಳುವ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತದೆ. ಒರಟಾದ ಮತ್ತು ಚಿಪ್ಪುಗಳುಳ್ಳ ತೇಪೆಗಳು ಸಾಮಾನ್ಯವಾಗಿ ಕೆಂಪು ಅಥವಾ ಕಂದು ಬಣ್ಣದಲ್ಲಿರುತ್ತವೆ ಮತ್ತು ಸ್ಪರ್ಶಿಸಿದಾಗ ಮರಳು ಕಾಗದದಂತೆ ಭಾಸವಾಗುತ್ತದೆ. ಸೇಜರಿ ಸಿಂಡ್ರೋಮ್ ಒಂದು ಅಪರೂಪದ ವಿಧದ ಚರ್ಮದ ಟಿ ಸೆಲ್ ಲಿಂಫೋಮವಾಗಿದ್ದು, ಇಡೀ ದೇಹವನ್ನು ಆವರಿಸುವ ತೀವ್ರವಾದ ಮತ್ತು ದುಃಖಕರವಾದ ತುರಿಕೆ ಕೆಂಪು ದದ್ದುಗಳಿಂದ ನಿರೂಪಿಸಲ್ಪಟ್ಟಿದೆ. ಈ ಸ್ಥಿತಿಯು ಸಾಮಾನ್ಯವಾಗಿ ಗಮನಾರ್ಹ ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ ಮತ್ತು ಚರ್ಮವನ್ನು ಮಾತ್ರವಲ್ಲದೆ ದೇಹದ ಇತರ ಅಂಗಗಳ ಮೇಲೂ ಪರಿಣಾಮ ಬೀರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಸೆಜಾರಿ ಸಿಂಡ್ರೋಮ್ ಹೊಂದಿರುವ ವ್ಯಕ್ತಿಗಳು ರಾಶ್ ಜೊತೆಗೆ ಗೆಡ್ಡೆಗಳನ್ನು ಅಭಿವೃದ್ಧಿಪಡಿಸಬಹುದು. ಇದು ಅವರ ಆರೋಗ್ಯವನ್ನು ಇನ್ನಷ್ಟು ಸಂಕೀರ್ಣಗೊಳಿಸುತ್ತದೆ. ಸೆಜಾರಿ ಸಿಂಡ್ರೋಮ್ನ ವಿಶಿಷ್ಟ ಲಕ್ಷಣವೆಂದರೆ ವ್ಯಾಪಕವಾದ ಕೆಂಪುದದ್ದು ಜೊತೆಗೆ ತೀವ್ರವಾದ ತುರಿಕೆ ಸಂವೇದನೆ. ತುರಿಕೆ ತುಂಬಾ ತೀವ್ರವಾಗಿರುತ್ತದೆ. ಅದು ದೈನಂದಿನ ಚಟುವಟಿಕೆಗಳನ್ನು ಅಡ್ಡಿಪಡಿಸುತ್ತದೆ ಮತ್ತು ನಿದ್ರೆಯ ಮಾದರಿಯನ್ನು ತೊಂದರೆಗೊಳಿಸುತ್ತದೆ. ರೋಗವು ಮುಂದುವರೆದಂತೆ ಪೀಡಿತ ಚರ್ಮದ ಪ್ರದೇಶಗಳ ದಪ್ಪವಾಗುವುದನ್ನು ಮತ್ತು ಸ್ಕೇಲಿಂಗ್ ಅನ್ನು ವ್ಯಕ್ತಿಗಳು ಗಮನಿಸಬಹುದು. ಈ ತೊಂದರೆದಾಯಕ ರಾಶ್ ಜೊತೆಗೆ ರೋಗಿಗಳು ವಿಸ್ತರಿಸಿದ ದುಗ್ಧರಸ ಗ್ರಂಥಿಗಳು, ಆಯಾಸ, ತೂಕ ನಷ್ಟ ಮತ್ತು ರಾತ್ರಿ ಬೆವರುವಿಕೆಯಂತಹ ರೋಗಲಕ್ಷಣಗಳನ್ನು ಅನುಭವಿಸಬಹುದು. ಗ್ರ್ಯಾನುಲೋಮಾ ಆನ್ಯುಲೇರ್ ಎಂಬುದು ಚರ್ಮದ ಸ್ಥಿತಿಯಾಗಿದ್ದು, ಇದು ರಿಂಗ್ವರ್ಮ್ಗೆ ಗಮನಾರ್ಹವಾದ ಹೋಲಿಕೆಯಿಂದಾಗಿ ರೋಗಿಗಳು ಮತ್ತು ಆರೋಗ್ಯ ವೃತ್ತಿಪರರನ್ನು ಆಗಾಗ್ಗೆ ಗೊಂದಲಗೊಳಿಸುತ್ತದೆ. ಈ ಸ್ಥಿತಿಯು ಸಾಮಾನ್ಯವಾಗಿ ಚರ್ಮದ ಮೇಲೆ ವೃತ್ತಾಕಾರದ ಅಥವಾ ರಿಂಗ ಆಕಾರದ ದದ್ದುಗಳಾಗಿ ಕಾಣಿಸಿಕೊಳ್ಳುತ್ತದೆ. ಅನೇಕ ವ್ಯಕ್ತಿಗಳು ಅವರು ಸಾಂಕ್ರಾಮಿಕ ಶಿಲೀಂಧ್ರಗಳ ಸೋಂಕಿಗೆ ಒಳಗಾಗಿದ್ದಾರೆಂದು ಆರಂಭದಲ್ಲಿ ನಂಬುತ್ತಾರೆ. ಆದಾಗ್ಯೂ ರಿಂಗ್ವರ್ಮ್ಗಿಂತ ಭಿನ್ನವಾಗಿ ಗ್ರ್ಯಾನ್ಯುಲೋಮಾ ಆನ್ಯುಲೇರ್ ಸಂವಹನ ಸಾಧ್ಯವಿಲ್ಲ ಮತ್ತು ನೇರ ಸಂಪರ್ಕದ ಮೂಲಕ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಲು ಸಾಧ್ಯವಿಲ್ಲ. ಗ್ರ್ಯಾನ್ಯುಲೋಮಾ ಆನ್ಯುಲೇರ್ಗೆ ನಿಖರವಾದ ಕಾರಣ ತಿಳಿದಿಲ್ಲ, ಆದರೆ ಇದು ದೇಹದಲ್ಲಿನ ಅಸಹಜ ಪ್ರತಿರಕ್ಷಣಾ ಪ್ರತಿಕ್ರಿಯೆಯಿಂದ ಉಂಟಾಗುತ್ತದೆ ಎಂದು ನಂಬಲಾಗಿದೆ. ಈ ಸ್ಥಿತಿಯನ್ನು ಯಾರಾದರೂ ಅಭಿವೃದ್ಧಿಪಡಿಸಬಹುದಾದರೂ ಇದು ಸಾಮಾನ್ಯವಾಗಿ ಮಕ್ಕಳು ಮತ್ತು ಯುವ ವಯಸ್ಕರಲ್ಲಿ ಕಂಡುಬರುತ್ತದೆ. ರಾಶ್ ಸಾಮಾನ್ಯವಾಗಿ ಕೈಗಳು, ಪಾದಗಳು, ಮಣಿಕಟ್ಟುಗಳು ಅಥವಾ ಕಣಕಾಲುಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ, ಆದರೆ ಇತರ ಪ್ರದೇಶಗಳಲ್ಲಿಯೂ ಸಹ ಸಂಭವಿಸಬಹುದು. ನಿಮಂದ ಪಿಕ್ ಕಾಯಿಲೆ ಟೈಪ್ ಬಿ ಎಂಬುದು ಅಪರೂಪದ ಆನುವಂಶಿಕ ಅಸ್ವಸ್ಥತೆಯಾಗಿದ್ದು, ಇದು ಜೀವಕೋಶಗಳಲ್ಲಿ ಕೊಬ್ಬಿನ ವಸ್ತುವಾದ ಸ್ಪಿಂಗೋಮೈಲಿನ್ನ ಅಸಹಜ ಶೇಖರಣೆಯಿಂದಾಗಿ ಸಂಭವಿಸುತ್ತದೆ. ಈ ರಚನೆಯು ಪ್ರಾಥಮಿಕವಾಗಿ ಯಕೃತ್ತು, ಗುಲ್ಮ ಮತ್ತು ಮೂಳೆ ಮಜ್ಜೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ವಿವಿಧ ರೋಗಲಕ್ಷಣಗಳು ಮತ್ತು ತೊಡಕುಗಳಿಗೆ ಕಾರಣವಾಗುತ್ತದೆ. ಆದಾಗ್ಯೂ
ಈ ಸ್ಥಿತಿಯ ಪ್ರಮುಖ ಅಭಿವ್ಯಕ್ತಿಗಳಲ್ಲಿ ಒಂದಾಗಿದೆ ಚರ್ಮದ ಬದಲಾವಣೆಗಳು. ನಿಮಂದ ಪಿಕ್ ಕಾಯಿಲೆಯ ಟೈಪ್ ಬಿ ಹೊಂದಿರುವ ರೋಗಿಗಳು ಸಾಮಾನ್ಯವಾಗಿ ತಮ್ಮ ಚರ್ಮದಲ್ಲಿ ಗೋಚರ ಬದಲಾವಣೆಗಳನ್ನು ಪ್ರದರ್ಶಿಸುತ್ತಾರೆ. ಈ ಬದಲಾವಣೆಗಳು ಹೈಪರ್ಪಿಗ್ಮೆಂಟೇಷನ್, ಅತಿಯಾದ ಕಪ್ಪಾಗುವಿಕೆ, ಶುಷ್ಕತೆ, ಸ್ಕೇಲಿಂಗ್ ಮತ್ತು ದಪ್ಪವಾಗುವುದನ್ನು ಒಳಗೊಂಡಿರಬಹುದು. ಪೀಡಿತ ವ್ಯಕ್ತಿಗಳು ಮೇಲ್ಮೈ ಕೆಳಗೆ ಲಿಪಿಡ್ಗಳ ಅತಿಯಾದ ಶೇಖರಣೆಯಿಂದಾಗಿ ತಮ್ಮ ಚರ್ಮದ ಮೇಲೆ ಹಳದಿ ಬಣ್ಣದ ತೇಪೆಗಳನ್ನು ಬೆಳೆಸಿಕೊಳ್ಳಬಹುದು. ಈ ಚರ್ಮದ ಅಸಹಜತೆಗಳು ಸಾಮಾನ್ಯವಾಗಿ ಕುತ್ತಿಗೆ, ಆರ್ಮ್ಪಿಟ್ಗಳು, ತೊಡೆಸಂದು ಪ್ರದೇಶ ಅಥವಾ ಮೊಣಕಾಲುಗಳ ಹಿಂದೆ ನಿರ್ದಿಷ್ಟ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಸ್ಪಿಂಗೋಮೈಲಿನ್ನ ಶೇಖರಣೆಯು ದೇಹದಾದ್ಯಂತ ಸಾಮಾನ್ಯ ಸೆಲ್ಯುಲಾರ್ ಕಾರ್ಯನಿರ್ವಹಣೆಯನ್ನು ಅಡ್ಡಿಪಡಿಸುತ್ತದೆ ಮತ್ತು ಅಂತಿಮವಾಗಿ ಅಂಗ ಹಾನಿ ಮತ್ತು ಅಪಸಾಮಾನ್ಯ ಕ್ರಿಯೆಗೆ ಕಾರಣವಾಗುತ್ತದೆ. ಕ್ಯೂಟಿಸ್ ಲ್ಯಾಕ್ಸಾ ಎಂಬ ಅಪರೂಪದ ಆನುವಂಶಿಕ ಅಸ್ವಸ್ಥತೆಯು ಸಾಕಷ್ಟು ಪ್ರಮಾಣದ ಎಲಾಸ್ಟಿನ್ ಪ್ರೋಟೀನ್ ಅನ್ನು ಉತ್ಪಾದಿಸಲು ದೇಹವು ಅಸಮರ್ಥತೆಯಿಂದಾಗಿ ಸಡಿಲವಾದ, ಕುಗ್ಗುವಿಕೆ ಮತ್ತು ಸುಕ್ಕುಗಟ್ಟಿದ ಚರ್ಮವನ್ನು ಉಂಟುಮಾಡುತ್ತದೆ. ಎಲಾಸ್ಟಿನ್ ನಮ್ಮ ಚರ್ಮದ ಸ್ಥಿತಿಸ್ಥಾಪಕತ್ವ ಮತ್ತು ಬಿಗಿತವನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಈ ಅಗತ್ಯ ಪ್ರೋಟೀನ್ನ ಉತ್ಪಾದನೆಯು ರಾಜಿಯಾದಾಗ ಇದು ಚರ್ಮದ ಸಡಿಲವಾದ ಮಡಿಕೆಗಳು ಮತ್ತು ಆಳವಾದ ಸುಕ್ಕುಗಳಂತಹ ವಯಸ್ಸಾದ ಗೋಚರ ಚಿಹ್ನೆಗಳಿಗೆ ಕಾರಣವಾಗುತ್ತದೆ. ಕ್ಯೂಟಿಸ್ ಲ್ಯಾಕ್ಸಾದಿಂದ ಬಳಲುತ್ತಿರುವ ವ್ಯಕ್ತಿಗಳು ಚಿಕ್ಕ ವಯಸ್ಸಿನಿಂದಲೇ ಈ ರೋಗಲಕ್ಷಣಗಳನ್ನು ಅನುಭವಿಸುತ್ತಾರೆ. ಈ ಸ್ಥಿತಿಯು ಮುಖ, ಕುತ್ತಿಗೆ, ತೋಳುಗಳು ಮತ್ತು ಮುಂಡ ಸೇರಿದಂತೆ ದೇಹದ ವಿವಿಧ ಭಾಗಗಳ ಮೇಲೆ ಪರಿಣಾಮ ಬೀರಬಹುದು. ಎಲಾಸ್ಟಿನ್ ಫೈಬರ್ಗಳು ಹಿಗ್ಗಿಸುವ ಮತ್ತು ಸರಿಯಾಗಿ ಹಿಮ್ಮೆಟ್ಟಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುವುದರಿಂದ ಚರ್ಮವು ಅದರ ನೈಸರ್ಗಿಕ ದೃಢತೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಕಳೆದುಕೊಳ್ಳುತ್ತದೆ. ಇದು ಒಬ್ಬರ ಸ್ವಾಭಿಮಾನ ಮತ್ತು ಜೀವನದ ಗುಣಮಟ್ಟವನ್ನು ಗಮನಾರ್ಹವಾಗಿ ಪರಿಣಾಮ ಬೀರುವ ಅಕಾಲಿಕ ವಯಸ್ಸಾದ ನೋಟಕ್ಕೆ ಕಾರಣವಾಗುತ್ತದೆ.